ಹಲೋ ಎವ್ರಿವನ್. ಸೊ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನು ಭಾಳಷ್ಟು ದಿವಸದಿಂದ ವಿಡಿಯೋ ಮಾಡಿರಲಿಲ್ಲ. ದ ರೀಸನ್ ಈಸ್ ಸಿನ್ಸ್ ನಾನು ಕೂಡ ಡಿಫ್ರೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇರೋದ್ರಿಂದ ನನಗೆ ಎನಫ್ ಟೈಮ್ ಸಿಗ್ತಾ ಇಲ್ಲ. ಸೊ ಕಮಿಂಗ್ ಟು ದ ಪಾಯಿಂಟ್, ಈ ವಿಡಿಯೋದಲ್ಲಿ ನಾನು ಮೇ ಮತ್ತು ಜೂನ್ ತಿಂಗಳಲ್ಲಿ ಬಂದಂತಹ ಸ್ಪರ್ಧಾ ವಿಜೇತದಲ್ಲಿರುವಂಥ ಇಂಪಾರ್ಟೆಂಟ್ ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ದೀನಿ. ಈ ವಿಡಿಯೋ ಎರಡು ಪಾರ್ಟಲ್ಲಿ ಡಿವೈಡ್ ಮಾಡಿದ್ದೀನಿ. ಸೊ ಫಸ್ಟ್ ವಿಡಿಯೋದಲ್ಲಿ 35 ಕ್ವಶನ್ಸ್ ಇದೆ. ಮೇ ಬಿ ಇನ್ ದ ಸೆಕೆಂಡ್ ವಿಡಿಯೋ ಆಸ್ ವೆಲ್ 35 ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತೀನಿ. 35 ಕ್ವಶನ್ಸ್ ಆರ್ ಮೋರ್ ದೆನ್ ದ್ಯಾಟ್. ಓಕೆ, ಸೊ ನಾವು ವಿಥೌಟ್ ಡಿಲೇಯಿಂಗ್ ವಿ ವಿಲ್ ಗೆಟ್ ಸ್ಟಾರ್ಟೆಡ್. ದ ಫಸ್ಟ್ ಕ್ವಶನ್ ಈಸ್, ಜಗತ್ತಿನ ಮೊದಲ ಮೈಕ್ರೋ ಸೆನ್ಸರ್ ಆಧಾರಿತ ಸ್ಫೋಟಕ ಪತ್ತೆ ಮಾಡುವ ಸಾಧನ ಯಾವುದು? ನೋಡಿರಿ, ಫಸ್ಟ್ ನಾನು ಆನ್ಸರನ್ನು ಮಾರ್ಕ್ ಮಾಡ್ತಾ ಹೋಗ್ತೀನಿ ಸೊ ದಟ್ ನಿಮ್ಗೆ ಕನ್ಫ್ಯೂಸ್ ಆಗೋದಿಲ್ಲ. ಯಾಕಂದರೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ನಂಗೆ ಆನ್ಸರ್ ಮಾರ್ಕ್ ಮಾಡೋದು ನೆನಪೋಗುತ್ತೆ ಕೆಲವೊಂದು ಸಲ. ಸೊ ಇದರದ್ದು ರೈಟ್ ಆನ್ಸರು ನ್ಯಾನೋ ಸ್ನಿಫರ್. ರೀಸೆಂಟಾಗಿ ಐ ಐ ಟಿ ಬಾಂಬೆ ಲೆಡ್ ಇನ್ಕ್ಯುಬೇಟರ್ ಒಂದು ಈ ಡಿವೈಸನ್ನು ಡೆವಲಪ್ ಮಾಡ್ತು. ಇದು ನ್ಯಾನೋ ಸ್ನಿಫರ್. ಇದ್ರ ಕೆಲಸ ಏನಂದರೆ, ನೋಡಿ, ಯಾವುದೇ ಸ್ಥಳದಲ್ಲಿರುವಂತಹ ಬಾಂಬನ್ನು, ಎಕ್ಸ್ಪ್ಲೋಸಿವನ್ನು ಇದು ಐಡೆಂಟಿಫೈ ಮಾಡುತ್ತೆ. ಐಡೆಂಟಿಫೈ ಮಾಡ್ದೇ ಆ ಬಾಂಬ್ ಯಾವ ಕೆಟಗರಿಗೆ ಬಿಲಾಂಗ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಆ ಬಾಂಬ್ ಹೋಮ್ ಮೇಡ್ ಇದೆಯಾ, ಯಾವ ಮಟೀರಿಯಲಿಂದ ಮಾಡಿದೆ, ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ ಮೇಡಾ, ಅದಾದಮೇಲೆ ಮಿಲಿಟರಿ ಬಾಂಬಾ. ಸೊ ಇದೆಲ್ಲ ಐಡೆಂಟಿಫೈ ಮಾಡಿಬಿಟ್ಟು ಅದನ್ನು ಈ ಡಿಸ್ಪ್ಲೇಯಲ್ಲಿ ತೋರಿಸುತ್ತೆ. ಫಸ್ಟ್ ಕೆಲಸ. ಸೆಕೆಂಡ್ ಕೆಲಸ ಏನು ಮಾಡುತ್ತೆ ಅಂದರೆ, ಆ ಬಾಂಬ್ ಹತ್ರ ಹೋದಾಗ ಇದು ಬರೀ 10 ಸೆಕೆಂಡಲ್ಲಿ ಆ ಬಾಂಬನ್ನು ಐಡೆಂಟಿಫೈ ಮಾಡಿಬಿಟ್ಟು ಸೌಂಡ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ, ಸೈರನ್ ಥರ. ಓಕೆ, ಇವೆರಡು ಕೆಲಸ ಮಾಡುತ್ತೆ ನ್ಯಾನೋ ಸ್ನಿಫರ್. ಇದು 100% ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್. ಇದರಿಂದ ನಾವು ಇದೇ ಟೆಕ್ನಾಲಜಿಗೋಸ್ಕರ ಇಷ್ಟು ದಿವಸ ಬೇರೆ ಕಂಟ್ರಿ ಮೇಲೆ ಡಿಪೆಂಡ್ ಆಗಿದ್ವಿ. ಸೊ ಆ ಡಿಪೆಂಡೆನ್ಸಿ ಕೂಡ ನಾವು, ಇಂಪೋರ್ಟ್ ಡಿಪೆಂಡೆನ್ಸಿ ಕೂಡ ನಾವು ಏನು ಮಾಡ್ಬೋದು, ಕಡಿಮೆ ಮಾಡಿಬಿಟ್ಟು ನಮ್ಮ ದೇಶದಲ್ಲಿರುವಂತಹ ಕಂಪನಿಗಳಿಗೆ ಈ ಥರದ ಪ್ರಾಡಕ್ಟ್ಗಳನ್ನು ಪ್ರಮೋಟ್ ಮಾಡಲು, ಈ ಥರದ ಪ್ರಾಡಕ್ಟ್ಗಳನ್ನು ಪ್ರೊಡ್ಯೂಸ್ ಮಾಡಲು ಪ್ರಮೋಟ್ ಮಾಡ್ಬೋದು. ಇದಿಷ್ಟು ನ್ಯಾನೋ ಸ್ನಿಫರ್ ಬಗ್ಗೆ. ಸೊ ಇದು ಲಾಂಚ್ ಮಾಡಿದವರು ಐ ಬಾಂಬೆ ಲೆಡ್ ಇನ್ಕ್ಯುಬೇಟರು, ರಿಲೀಸ್ ಮಾಡಿದವರು ಎಜುಕೇಷನ್ ಮಿನಿಸ್ಟ್ರಿ. ಓಕೆ, ಇದು ಕೂಡ ನೆನಪಿಡಬೇಕು. ನೆಕ್ಸ್ಟ್ ಸೆಕೆಂಡ್ ಕ್ವಶನು, ಭಾರತದ ಮೊದಲ ಆಕ್ಸಿಜನ್ ಎಕ್ಸ್ಪ್ರೆಸ್ ಎಲ್ಲಿಂದ ಎಲ್ಲಿಗೆ ಸಂಚರಿಸಿತು? ಓಕೆ, ಸೊ ಇದು ಆ್ಯಕ್ಚುಲಿ ಮಹಾರಾಷ್ಟ್ರ ಟು ಆಂಧ್ರ ಪ್ರದೇಶ ಬೇಕು. ಓಕೆ, ರೀಸೆಂಟಾಗಿ ನಿಮಗೆಲ್ಲ ಗೊತ್ತಿದೆ ಆಕ್ಸಿಜನ್ ಡೆಫಿಷಿಯನ್ಸಿ ಎಷ್ಟಿದೆ ಹಾಸ್ಪಿಟಲ್ಸಲ್ಲಿ ಅಂತಂದರೆ, ಇದರಿಂದ ಎಷ್ಟು ಡೆತ್ ಆಗ್ತಾ ಇದೆ ಪ್ರತಿದಿನ, ನೀವು ನ್ಯೂಸಲ್ಲಿ ನೋಡ್ತಾನೆ ಇರ್ಬೋದು. ಓಕೆ, ಸೊ ಇದನ್ನು ಕಡಿಮೆ ಮಾಡಲು ಆಕ್ಸಿಜನ್ ಎಕ್ಸ್ಪ್ರೆಸ್ಸನ್ನು ಲಾಂಚ್ ಮಾಡಿದರು. ಸೊ ಯಾವ ರೀಸನಲ್ಲಿ ಕಡಿಮೆ ಇರುತ್ತೆ ಆ ರೀಸನ್ದವರು ಬೇರೆ ಕಡೆಯಿಂದ ಮತ್ತೆ ತರಿಸ್ಕೋಬೋದು, ಲೋಡಿಂಗ್ ಅನ್ಲೋಡಿಂಗ್. ಓಕೆ, ಸೊ ಮಹಾರಾಷ್ಟ್ರದವರು 7 ಕಂಟೈನರ್ಸ್ಗಳನ್ನು ಕಳಿಸಿದರು ವಿಶಾಖಪಟ್ಟಣಕ್ಕೆ. ಓಕೆ, ಅಲ್ಲಿಂದ ವಿಶಾಖಪಟ್ಟಣದಿಂದ ಲೋಡಿಂಗ್ ಆಗಿಬಿಟ್ಟು ಮತ್ತೆ ತಿರುಗೋದು ಮಹಾರಾಷ್ಟ್ರಕ್ಕೆ ಚಲಿಸಿತ್ತು. ಇದ್ರ ಬಗ್ಗೆ ಅಷ್ಟೊಂದು ಎಕ್ಸ್ಪ್ಲೈನ್ ಮಾಡೋಂಗೇನೂ ಇಲ್ಲ. ಸೊ ಫಸ್ಟ್ ನೀವು ಇಷ್ಟೇ ನೆನ್ಪಿಡಬೇಕು, ಭಾರತದ ಮೊದಲ ಆಕ್ಸಿಜನ್ ಎಕ್ಸ್ಪ್ರೆಸ್ಸು. ಓಕೆ, ಮೊದಲ ಅಂತ ಫಸ್ಟ್ ಅಂದರೆ ಮೊದಲ ಅಂತ ಯಾವುದೇ ಕ್ವಶನಲ್ಲಿ ಬಂದರೆ ಅದು ನೆನಪಿಡಲೇಬೇಕು ನೀವು. ಓಕೆ, ಸೊ ಆಂಧ್ರ ಪ್ರದೇಶದ ವಿಶಾಖಪಟ್ಟಣ ಟು ಮಹಾರಾಷ್ಟ್ರ. ನೆಕ್ಸ್ಟು, ಭಾರತದ ರೈಲ್ವೆಯು ಯಾವ ವರ್ಷದ ವೇಳೆಗೆ ಶೂನ್ಯ ಇಂಗಾಲ ಹೊರಹಾಕುವ ಸಂಸ್ಥೆ ಆಗುವ ಗುರಿ ಹಾಕಿಕೊಳ್ಳಲಾಗಿದೆ? ರೈಟ್ ಆನ್ಸರು 2030. ನೋಡಿ, ಶೂನ್ಯ ಇಂಗಾಲ ಅಂದರೆ 0 ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಇರಬೇಕಲ್ಲಿ. ಯಾವುದೇ ಪ್ರಾಸೆಸ್ ಬಗ್ಗೆ ಶೂನ್ಯ ಇಂಗಾಲ ಅಂತ ಮಾತಾಡ್ತಾ ಇದ್ದಾರೆ, 0 ಕಾರ್ಬನ್ ಎಮಿಷನ್ ಅಂತ ಮಾತಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಕಾರ್ಬನ್ ಎಮಿಷನ್ ಎಷ್ಟು ಇರಬಾರ್ದು ಅಂದರೆ ಹೆಂಗೆ ಮಾಡಬೇಕು? ಇಂಡಿಯನ್ ಗೌರ್ಮೆಂಟ್ ಎಸ್ಪೆಷಲಿ ರೈಲ್ವೆ ಡಿಪಾರ್ಟ್ಮೆಂಟು ಈ ಟಾರ್ಗೆಟನ್ನು ಹಾಕ್ಕೊಂಡಿದೆ. ಇವರು 2030 ಒಳಗೆ ರೈಲ್ವೆಯಲ್ಲಿ ನಡೆಯುವಂಥ ಎಲ್ಲ ಕೆಲಸ 0 ಕಾರ್ಬನ್ ಎಮಿಷನಾಗೆ ಮಾಡ್ತಾರಂತೆ. ಇದಕ್ಕೆ ಭಾಳಷ್ಟು ಸ್ಟೆಪ್ಸ್ಗಳನ್ನು ತೊಗೋಬೇಕಾಗುತ್ತೆ. 0 ಕಾರ್ಬನ್ ಎಮಿಷನ್ ಅಂದರೆ ಹಾಗೆ ಆಗೋದಿಲ್ಲ. ಇದರಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಕೆಲಸಗಳು ಇನ್ವಾಲ್ವ್ ಆಗಿರ್ತವೆ. ಫಾರ್ ಎಕ್ಸಾಂಪಲ್ ನೋಡಿ, ಬಯೋ ಟಾಯ್ಲೆಟ್ಸ್ ಆಗಿರ್ಬೋದು, ರೈಲ್ವೆಯಲ್ಲಿ ಆಲ್ರೆಡಿ ಬಯೋ ಟಾಯ್ಲೆಟ್ಸ್ ಇದೆ. ಆಮೇಲೆ ಕಂಪ್ಲೀಟಾಗಿ ರೈಲ್ವೆನ ಎಲೆಕ್ಟ್ರಿಫಿಕೇಷನ್ ಮಾಡಬೇಕು. ಓಕೆ, ಎಲೆಕ್ಟ್ರಿಫಿಕೇಷನ್ ಆಗಿರ್ಬೋದು. ಆಮೇಲೆ ಲೋ ಕಾರ್ಬನ್ ಎಮಿಟಿಂಗ್ ಫ್ರೀಟ್ ಕಾರಿಡಾರ್ ಅಂದರೆ ನೋಡಿ, ಫ್ರೀಟ್ ಅಂದರೆ ಏನು? ಫಸ್ಟ್ ಆಫ್ ಆಲು ಫ್ರೀಟ್ ಅಂದರೆ ಗೂಡ್ಸು. ಫ್ರೀಟ್ ಕಾರಿಡಾರ್ ಅಂದರೆ ರೀಸೆಂಟಾಗಿ ಗೌರ್ಮೆಂಟ್ ಆಫ್ ಇಂಡಿಯಾ ರೈಲ್ವೇದವರು ಈಸ್ಟರ್ನ್ ಡೆಡಿಕೇಟೆಡ್ ಫ್ರೀಟ್ ಕಾರಿಡಾರು ಆಮೇಲೆ ವೆಸ್ಟರ್ನ್ ಡೆಡಿಕೇಟೆಡ್ ಫ್ರೀಟ್ ಕಾರಿಡಾರ್ ಅಂತ ಓಪನ್ ಮಾಡಿದರು. ಫ್ರೀಟ್ ಕಾರಿಡಾರ್ ಏನಂದರೆ, ನೋಡಿ, ಯಾವುದೇ ಒಂದು ಪ್ಯಾಸೆಂಜರ್ ರೈಲ್ವೇದು ಟ್ರ್ಯಾಕ್ ಅಂದ್ಕೊಳ್ಳಿ. ಇದ್ರ ಮೇಲೆ ಕೆಲವೊಂದು ಸಲ ಓವರ್ಲ್ಯಾಪ್ ಆಗಿರುತ್ತೆ ಟ್ರ್ಯಾಕ್ಗಳು, ಎಷ್ಟೋ ಸಲ ಓವರ್ಲ್ಯಾಪ್ ಆಗಿರುತ್ತೆ ಟ್ರ್ಯಾಕ್ಗಳು. ಇದು ಗೂಡ್ಸ್ ಟ್ರೈನ್ ಅಂದ್ಕೊಳ್ಳಿ. ಸೊ ಈ ಗೂಡ್ಸ್ ಟ್ರೈನ್ ಬರ್ತಾ ಇರಬೇಕಾದ್ರೆ, ಇದು ಪ್ಯಾಸೆಂಜರ್ ಟ್ರೈನ್ ಹೋಗ್ತಾ ಇರಬೇಕಾದ್ರೆ, ಎಷ್ಟೋ ಇವಾಗ ಇನ್ನೂ ಪ್ರೆಸೆಂಟ್ ಸಿಚುವೇಶನ್ ಇದೇ ಥರ ಇದೆ. ಸೊ ಒಂದು ಟ್ರೈನ್ ಬರ್ತಾ ಇದ್ದರೆ ಇನ್ನೊಂದು ಟ್ರೈನ್ ನಿಲ್ಕೊಳ್ಳುತ್ತೆ. ಓಕೆ, ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡ್ತು, ಈ ಫ್ರೀಟ್ ಅಂದರೆ ಗೂಡ್ಸ್ಗಳನ್ನು ಕ್ಯಾರಿ ಮಾಡೋಂತಹ ಟ್ರೈನ್ಗಳಿಗೆ ಸಪ್ರೇಟ್ ಆದಂತಹ ಒಂದು ಟ್ರ್ಯಾಕ್ ಕ್ರಿಯೇಟ್ ಮಾಡೋದ್ರಿಂದ ಅದರಲ್ಲಿ ಪ್ಯಾಸೆಂಜರ್ ಟ್ರೈನ್ ಓಡಾಡಬಾರ್ದು. ಓಕೆ, ಇದು ಕಂಪ್ಲೀಟ್ಲಿ ಡೆಡಿಕೇಟೆಡ್ ಟು ಫ್ರೀಟ್ ಕಾರಿಡಾರ್. ಈ ಥರ ಮಾಡೋದ್ರಿಂದ ನಾವು ಎಷ್ಟೋ ಟೈಮ್ ಸೇವ್ ಮಾಡ್ಬೋದು. ಓಕೆ, ಇದೆಲ್ಲ ಕೆಲಸ ಯಾರು ಮಾಡ್ತಾಯಿದ್ದಾರೆ? ಗೌರ್ಮೆಂಟ್ ಆಫ್ ಇಂಡಿಯಾ. ನೋಡಿ, ನಾವು ನಮ್ಮ ಟಾಪಿಕ್ ಬರೋಣ. ಶೂನ್ಯ ಇಂಗಾಲ ಹೊರ ಹಾಕುವ ಪ್ರಾಸೆಸ್. ಓಕೆ, ಇದರಲ್ಲಿ ಬಯೋ ಟಾಯ್ಲೆಟ್ ಮಾಡೋದಾಗಿರ್ಬೋದು, ಹ್ಯೂಮನ್
ಹ್ಯೂಮನ್ ವೇಸ್ಟ್ ಅಂದರೆ ಅದು ಅಗೇನ್ ಬಯೋ ಟಾಯ್ಲೆಟ್ಸ್ ಎಲ್ಲ ಬರುತ್ತೆ. ಹ್ಯೂಮನ್ ವೇಸ್ಟ್ ಟ್ರೀಟ್ಮೆಂಟ್ ಮಾಡೋದು ಕೂಡ ಆಗಿರ್ಬೋದು, LEDs ಆಗಿರ್ಬೋದು, ಈ ಥರ ನಂಬರ್ ಆಫ್ ಈವೆಂಟ್ಸ್ಗಳನ್ನು ಕೈಗೊಂಡು ಇಂಡಿಯನ್ ರೈಲ್ವೆ ಅವರು 2030 ಒಳಗೆ ಝೀರೋ ಕಾರ್ಬನ್ ಎಮಿಷನನ್ನು ಗುರಿ ಹಾಕಿಕೊಂಡಿದ್ದಾರೆ. ಓಕೆ, ನೆಕ್ಸ್ಟ್, ಇತ್ತೀಚೆಗೆ ಭಾರತ ಯಾವ ದೇಶದ ಜೊತೆ ಪ್ರಥಮ ಬಾರಿಗೆ ತನ್ನ 2+2 ಸಚಿವರ ಮಾತುಕತೆ ನಡೆಸಿದೆ? ನೋಡಿ, ಇದು ರೈಟ್ ಆನ್ಸರು, ಭಾರತ ಮತ್ತು ರಷ್ಯಾ. ಇಂಡಿಯಾ ಆಲ್ರೆಡಿ ಅಮೇರಿಕಾ, ಆಸ್ಟ್ರೇಲಿಯಾ, ಜಪಾನ್ ಜೊತೆ 2+2 ಡೈಲಾಗನ್ನು ನಡೆಸ್ತಾ ಇದೆ ಪ್ರತಿ ವರ್ಷ. ಏನಿದು 2+2 ಡೈಲಾಗ್ ಅಂದರೆ, ನೋಡಿ, 2 ಕಂಟ್ರಿ ಇರ್ತವೆ. 2 ಕಂಟ್ರಿಯಿಂದ ಇಬ್ಬರು ವ್ಯಕ್ತಿಗಳಿರ್ತಾರೆ. ಒಂದು ಕಂಟ್ರಿಯಿಂದ ಒಬ್ಬ ಡಿಫೆನ್ಸ್ ಮಿನಿಸ್ಟರು, ಒಬ್ಬ ಫಾರಿನ್ ಮಿನಿಸ್ಟರು. ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಯಿಂದ ಡಿಫೆನ್ಸ್ ಮಿನಿಸ್ಟರು, ಫಾರಿನ್ ಮಿನಿಸ್ಟರು. ಸೊ ಇವೆರಡೂ ಕಂಟ್ರಿದು ಇವೆರಡು ಮಿನಿಸ್ಟರ್ಸ್ಗಳನ್ನು ಕೂತ್ಕೊಂಡು ಮಾತಾಡ್ತಾರೆ. ಯಾವುದ್ರ ಬಗ್ಗೆ? ಆಬ್ವಿಯಸ್ಲಿ ಡಿಫೆನ್ಸ್ ಮಿನಿಸ್ಟರ್ ಇದ್ದಾರೆ ಅಂದರೆ ಡಿಫೆನ್ಸ್ ಬಗ್ಗೆ ಮಾತಾಡ್ತಾರೆ. ಡಿಫೆನ್ಸಲ್ಲಿ ಇವ್ರು ಈ ದೇಶ ಅಥವಾ ಯಾವುದೇ ದೇಶ ಕೈಗೊಳ್ತಾ ಇರುವಂಥ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಒಂದು ದೇಶದ ಪ್ರಾಜೆಕ್ಟ್ಸ್ ಇನ್ನೊಂದು ದೇಶಕ್ಕೆ ಇಷ್ಟ ಆದರೆ ಡೀಲಿಂಗ್ಸ್ ಮಾಡ್ತಾರೆ. ಓಕೆ, ಅಗ್ರಿಮೆಂಟ್ ಸೈನ್ ಮಾಡ್ತಾರೆ. ನೆಕ್ಸ್ಟು ಫಾರಿನ್ ಪಾಲಿಸಿಯಲ್ಲಿ ಅವೆರಡು ದೇಶದ ಮಧ್ಯೆ ಇರುವಂಥ ಫಾರಿನ್ ಪಾಲಿಸಿಯಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಂದ್ರೆ ಅದು ಕೂಡ ಮಾಡ್ತಾರೆ. ನಾಟ್ ಓನ್ಲಿ ಡಿಫೆನ್ಸ್ ಆ್ಯಂಡ್ ಫಾರಿನ್ ಪಾಲಿಸಿ, ಬಟ್ ಬೇರೆ ಯಾವುದೇ ಪ್ರಾಜೆಕ್ಟ್ ಇರ್ಬೋದು, ಇಷ್ಟ ಆದರೆ ಡೀಲನ್ನು ಮಾಡ್ತಾರೆ. ಓಕೆ, ಇದು 2+2 ಡೈಲಾಗ್ಸ್. ನಿಮಗೆ ಇನ್ನೊಂದು ನೆನಪಿಡಬೇಕು, ನೀವು ಅಮೇರಿಕಾ, ಆಸ್ಟ್ರೇಲಿಯಾ, ಜಪಾನ್ ಮತ್ತು ಯಾವುದು ಇನ್ನೊಂದು ಕ್ವಾಡ್ ಕಂಟ್ರೀಸ್, ಇಂಡಿಯಾ ಆಲ್ರೆಡಿ ಈ 4 ಜೊತೆ ಕ್ವಾಡ್ ಸೆಕ್ಯೂರಿಟಿ ಡೈಲಾಗಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡುತ್ತೆ. ಓಕೆ, ಅಮೇರಿಕಾ, ಆಸ್ಟ್ರೇಲಿಯಾ, ಜಪಾನ್ ಆ್ಯಂಡ್ ಇಂಡಿಯಾ. ಅದಲ್ಲದೆ ಈ ಸರ್ತಿ ರೀಸೆಂಟಾಗಿ ಮಲಬಾರ್ ಎಕ್ಸಸೈಸಲ್ಲಿ ಆಸ್ಟ್ರೇಲಿಯಾ ಕೂಡ ಜಾಯ್ನ್ ಆಯಿತು. ಈ 4 ಕಂಟ್ರಿಗಳು, ಅಗೇನ್ ಇಂಡಿಯಾ, ಜಪಾನ್, ಆಸ್ಟ್ರೇಲಿಯಾ, USA, ಈ 4 ಕಂಟ್ರಿಗಳು ಮಲಬಾರ್ ಎಕ್ಸಸೈಸ್ ಕೂಡ ಕಂಡಕ್ಟ್ ಮಾಡ್ತವೆ. ಅದ್ರ ಜೊತೆಗೇ ಕ್ವಾಡ್ರಿಲೇಟರಲ್ ಸೆಕ್ಯೂರಿಟಿ ಡೈಲಾಗ್ ಕೂಡ ಕಂಡಕ್ಟ್ ಮಾಡ್ತಾರೆ. ಓಕೆ, ಇದು ಕೂಡ ನೀವು ನೆನಪಿಡಬೇಕು. ಸೊ ಇದು ಕ್ವಾಡ್ರಿಲೇಟರಲ್ ಸೆಕ್ಯೂರಿಟಿ ಡೈಲಾಗ್ ಅಂದರೆ ಅಗೇನ್ ಕೋಸ್ಟಲ್ ಏರಿಯಾದ ಸಂರಕ್ಷಣೆಗೋಸ್ಕರ 4 ದೇಶಗಳು ಈ ಎಕ್ಸಸೈಸನ್ನು ಮಾಡ್ತಾರೆ. ಓಕೆ, ನೆಕ್ಸ್ಟು, ವಿಶ್ವ ಆಹಾರ ಪ್ರಶಸ್ತಿ 2021 ಯಾರಿಗೆ ನೀಡಲಾಯಿತು? ಫಸ್ಟ್ ಆಫ್ ಆಲ್ ಈ ಪ್ರಶಸ್ತಿ ನೀಡೋರು ಯಾರಂದರೆ ವರ್ಲ್ಡ್ ಫುಡ್ ಪ್ರೈಸ್ ಫೌಂಡೇಶನ್. ಸ್ಥಾಪಕರು ಯಾರಂದರೆ ಇದ್ರದ್ದು ನಾರ್ಮನ್ ಬೋರ್ಲಾಗ್, ದಿ ಫಾದರ್ ಆಫ್ ದಿ ಗ್ರೀನ್ ರೆವಲ್ಯೂಷನ್ ಇನ್ ದ ವರ್ಲ್ಡ್. ಓಕೆ, ಭಾರತದಲ್ಲಿ ಯಾರು? ಭಾರತದಲ್ಲಿ MS ಸ್ವಾಮಿನಾಥನ್, ಹಸಿರು ಕ್ರಾಂತಿಯ ಹರಿಕಾರ. ಓಕೆ, ನೋಡಿ, ಸೊ ಇದು ಕೊಟ್ಟಿದ್ದು ಯಾರಿಗೆ ಅಂದರೆ ಈ ಸಲ ಶಕುಂತಲಾ HT ಅಂದರೆ ಹರಕ್ ಸಿಂಗ್ ಥಿಲ್ಸ್ಟೆಡ್. ನಿಮಗೆ ಹೆಸರು ಬೇಕಂದರೆ ಜಸ್ಟ್ ಶಕುಂತಲಾ ನೆನಪಿಡಿ, ಹರಕ್ ಸಿಂಗ್ ಥಿಲ್ಸ್ಟೆಡ್ ಇವ್ರ ಹೆಸರು. ಓಕೆ, ಇವ್ರೇನು ಕೆಲಸ ಮಾಡಿದ್ರು ನೋಡೋಣ. ನೋಡಿ, ಇವರು ಶಕುಂತಲಾ ಅವರು ಕಾಂಬೋಡಿಯಾ ಮತ್ತು ಬಾಂಗ್ಲಾದೇಶದಲ್ಲಿ ಒಂದು ಮೀನಿನ ತಳಿ ಕಂಡುಬರುತ್ತೆ. ಸೊ ಆ ಮೀನಿನ ತಳಿ ಮೇಲೆ ರಿಸರ್ಚ್ ಮಾಡಿಬಿಟ್ಟು, ಇವರೊಬ್ಬರು ಫುಡ್ ಸೈಂಟಿಸ್ಟ್, ರಿಸರ್ಚ್ ಮಾಡಿಬಿಟ್ಟು ಅದರಲ್ಲಿರುವಂತಹ ನ್ಯೂಟ್ರಿಯೆಂಟ್ಗಳನ್ನು ಚೆಕ್ ಮಾಡಿಬಿಟ್ಟು ಅದರ ಕ್ವಾಲಿಟಿ ಇನ್ಕ್ರೀಸ್ ಮಾಡಿ ಆ ಪ್ರದೇಶದಲ್ಲಿ ಎಷ್ಟೋ ಜನ ಮಾಲ್ ನ್ಯೂಟ್ರಿಷನ್, ಪೋಷಕಾಂಶ ಕೊರತೆಯಿಂದ ಬಳಲ್ತಾ ಇದ್ದರು, ಪೌಷ್ಟಿಕ ಆಹಾರದಿಂದ. ಸೊ ಅವರಿಗೆ ಸ್ಪೆಷಲಿ ಪ್ರೆಗ್ನೆಂಟ್ ವೇಮೆನು, ಲ್ಯಾಕ್ಟೇಟಿಂಗ್ ಮದರ್ಸ್ ಅಂದರೆ ಹಾಲು ಉಣಿಸುತ್ತಿರುವ ತಾಯಂದಿರಿಗೆ ಅವರಿಗೆ ಈ ಫಿಶ್ ಮೀನಿನ ತಳಿ ಅವೈಲೇಬಲ್ ಆಗುವಂತೆ ಮಾಡಿ ಅಲ್ಲಿ ಆ ಪ್ರದೇಶದಲ್ಲಿ ಕಂಡುಬರುವಂಥ ಎಷ್ಟೋ ಪರ್ಸೆಂಟೇಜ್ ಮಾಲ್ ನ್ಯೂಟ್ರಿಷನನ್ನು ಇವರು ಕಡಿಮೆ ಮಾಡೋಕ್ಕೆ ವರ್ಕ್ ಮಾಡಿದರು. ಸೊ ಹಾಗಾಗಿ ಇವ್ರ ಕೆಲಸವನ್ನು ಗುರುತಿಸಿ ವರ್ಲ್ಡ್ ಫುಡ್ ಪ್ರೈಸ್ ಫೌಂಡೇಶನ್ ಇವರಿಗೆ ಈ ಪ್ರಶಸ್ತಿಯನ್ನು ಅನೌನ್ಸ್ ಮಾಡ್ತು. ಓಕೆ, ಇದಿಷ್ಟು ಇವ್ರು ಮಾಡಿದಂಥ ಕೆಲಸ. ನೆಕ್ಸ್ಟು, ಇತ್ತೀಚೆಗೆ CBIನ ವಿಶೇಷ ನಿರ್ದೇಶಕರು ಯಾರು ಆಯ್ಕೆಯಾಗಿದ್ದಾರೆ? ಕರೆಕ್ಟಾಗಿ ಓದ್ರಿ ಕ್ವಶನ್ಸು. ನಾನು ಕೇಳಿದ್ದು CBIನ ವಿಶೇಷ ನಿರ್ದೇಶಕರು. ಪ್ರವೀಣ್ ಸಿನ್ಹಾ ರೈಟ್ ಆನ್ಸರು. SK ಜೈಸ್ವಾಲ್ ಇವರು CBIನ ಡೈರೆಕ್ಟರೇಟ್ ಡೈರೆಕ್ಟರಾಗಿ ಆಯ್ಕೆಯಾಗಿದ್ದಾರೆ. ಬಟ್ ಪ್ರವೀಣ್ ಸಿನ್ಹಾ ಸ್ಪೆಷಲ್ ಡೈರೆಕ್ಟರ್. ಈ ಡೈರೆಕ್ಟರ್ ಮತ್ತು ಸ್ಪೆಷಲ್ ಡೈರೆಕ್ಟರ್ಗೆ ಏನು ಡಿಫ್ರೆನ್ಸ್ ಅಂದರೆ ಇವ್ರ ಡೈರೆಕ್ಟರ್ ಕೆಳಗಿನ ಒಂದು ಪೋಸ್ಟು ಸ್ಪೆಷಲ್ ಡೈರೆಕ್ಟರು. ಈ ಸ್ಪೆಷಲ್ ಡೈರೆಕ್ಟರ್ ಏನು ಮಾಡ್ತಾರೆ, ಸುಪ್ರೀಂ ಕೋರ್ಟ್ ನಡೆಸ್ತಾ ಇರುವಂಥ ಕೇಸಸ್ಗಳಲ್ಲಿ ಇವ್ರು ಹೆಲ್ಪ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಬ್ಯಾಂಕಿಂಗ್ ಸ್ಕ್ಯಾಮ್ ಆಗಿರ್ಬೋದು, ಕ್ರಿಮಿನಲ್ ಕೇಸಸ್ ಆಗಿರ್ಬೋದು. ಸೊ ಅವೆಲ್ಲ ಕೇಸ್ಗಳಿಗೆ ಇನ್ವೆಸ್ಟಿಗೇಷನ್ ಯಾರು ಮಾಡ್ತಾರೆ? ಸ್ಪೆಷಲ್ ಆಫೀಸರ್ಸು. ಸೊ ಸ್ಪೆಷಲ್ ಆಫೀಸರ್ ಹೆಸರೇನು? ಪ್ರವೀಣ್ ಸಿನ್ಹಾ. ಓಕೆ, ಆಮೇಲೆ ಬೇರೆ ಯಾವುದು ಬ್ಯಾಂಕ್ ಫ್ರಾಡ್ಸ್ ಆಗಿರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್, ಬ್ಯಾಂಕ್ ಅಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸೇ ಬರ್ತವೆ. ಓಕೆ, ಫೈನಾನ್ಷಿಯಲ್ ಕ್ರೈಮ್ಸ್ ಆಗಿರ್ಬೋದು. ಆಮೇಲೆ ಇನ್ನೊಂದು ಸೀರಿಯಲ್ ಬಾಂಬ್ ಬ್ಲಾಸ್ಟ್. ಸೊ ಈ ಕೇಸಸ್ಗಳನ್ನೆಲ್ಲ ಯಾರು ಹ್ಯಾಂಡಲ್ ಮಾಡ್ತಾರೆ? ಪ್ರವೀಣ್ ಸಿನ್ಹಾ ಅವರು. ಓಕೆ, ಸುಬೋಧ್ ಕುಮಾರ್ ಜೈಸ್ವಾಲ್ ಇವರು ಡೈರೆಕ್ಟರ್ CBIನ. CBI ಅಧಿಕಾರಿಗಳಿಗೆ ಟ್ರೈನಿಂಗ್ ಎಲ್ಲಿ ಕೊಡ್ತಾರೆ? ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ.
ಓಕೆ, ಉತ್ತರ ಪ್ರದೇಶ ಗಾಜಿಯಾಬಾದ್ನಲ್ಲಿ ಇವರು ಟ್ರೈನಿಂಗ್ ಕೊಡ್ತಾರೆ. ಹೆಡ್ ಕ್ವಾರ್ಟರಲ್ಲಿ CBI ಅದು ನ್ಯೂ ಡೆಲ್ಲಿ. ನೆಕ್ಸ್ಟು, ಇತ್ತೀಚೆಗೆ ಸಂಸ್ಕೃತ ಕಲಿಕೆಯನ್ನು ಉತ್ತೇಜಿಸಲು ಯಾವ ಅಪ್ಲಿಕೇಶನನ್ನು ಬಿಡುಗಡೆ ಮಾಡಲಾಯಿತು? ನೋಡಿ, ರೀಸೆಂಟಾಗಿ ಗೌರ್ಮೆಂಟ್ ಆಫ್ ಇಂಡಿಯಾದವರು ಸಂಸ್ಕೃತ ಕಲಿಕೆಯನ್ನು ಉತ್ತೇಜಿಸಲು, ನಿಮಗೆಲ್ಲ ಗೊತ್ತಿರ್ಬೋದು. ಸೊ ಫಸ್ಟ್ ಆನ್ಸರ್ ನೋಡೋಣ. ಇದು ರೈಟ್ ಆನ್ಸರು ಲಿಟಲ್ ಗುರು ಅಂತ. ನಮ್ಮ ಬುದ್ಧಿಸ್ಟ್ ಆಗಿರ್ಬೋದು, ಜೈನಿಸಮ್ದಾಗಿರ್ಬೋದು, ಆಮೇಲೆ ಎಷ್ಟೋ ಕನ್ನಡ ತೆಲುಗು ಹಳೆ ಕಾಲದ ರಾಜರದೆಲ್ಲ ಬರವಣಿಗೆ ಯಾವುದರಲ್ಲಿತ್ತು? ಸಂಸ್ಕೃತದಲ್ಲಿತ್ತು. ಸೊ ಆ ಸಂಸ್ಕೃತದಲ್ಲಿ ಇರೋದರಿಂದ ಎಷ್ಟೋ ಜನಕ್ಕೆ ಇದು ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಅವರಿಗೆಲ್ಲ ಅದಲ್ಲದೆ ಯಾರೆಲ್ಲ ಕಲಿಬೇಕಂತ ಇಚ್ಛೆ ತೋರಿಸ್ತಾ ಇದ್ದಾರೆ ಅವರಿಗೆಲ್ಲ ಸಂಸ್ಕೃತನ ಪ್ರಮೋಟ್ ಮಾಡೋಕ್ಕೆ, ಅವರಿಗೆ ಕಲಿಸೋಕೆ ಇದೊಂದು ಒಳ್ಳೆ ಇನಿಷಿಯೇಷನ್ ಅಂತ ಹೇಳ್ಬೋದು. ಲಿಟಲ್ ಗುರು ಅಪ್ಲಿಕೇಶನ್ ಲಾಂಚ್ ಮಾಡ್ತು ಗೌರ್ಮೆಂಟ್ ಆಫ್ ಇಂಡಿಯಾ. ಇದು ಯಾವ ಥರ ಕಲಿಸುತ್ತೆ ಅಂದರೆ, ನಿಮಗೆ ಇದರ ಬೆನಿಫಿಟ್ ಏನಪ್ಪ ಅಂದರೆ, ನೀವು ಯಾವಾಗ ಫ್ರೀ ಇದ್ದೀರಾ ಆವಾಗ ಕಲಿಬೋದು. ನೀವು ಮೊಬೈಲಲ್ಲೇ ಒಂದು ಅಪ್ಲಿಕೇಶನ್ ಓಪನ್ ಮಾಡಿಬಿಟ್ಟು ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಪರ್ಟಿಕ್ಯುಲರ್ ಟೈಮ್ ನೋಡಿಕೊಂಡು ನೀವು ಕಲಿಬೋದು. ಇದರಲ್ಲಿ ಯಾವ ಥರ ಕಲಿಸ್ತಾರೆ ಅಂದರೆ, ಇವರು ಕಾಂಪಿಟೇಷನ್ಸ್ ಇರ್ತಾರೆ. ಆ ಕಾಂಪಿಟೇಷನಲ್ಲಿ ವಿನ್ ಆದರೆ ರಿವಾರ್ಡ್ಸ್ ಇರ್ತವೆ. ಓಕೆ, ಕ್ವಿಜಸ್ ಕಂಡಕ್ಟ್ ಮಾಡ್ತಾರೆ. ಸೊ ಕ್ವಿಜಸ್ ಥ್ರೂ ಮಾಡ್ತಾರೆ. ಸೊ ಫೈನಲಿ ನಿಮಗೆ ಒಂದು ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ ಅಲ್ಲೊಂದು ಲ್ಯಾಂಗ್ವೇಜನ್ನು ಪ್ರಮೋಟ್ ಮಾಡೋದು, ಲ್ಯಾಂಗ್ವೇಜನ್ನು ಕಲಿಸೋಕ್ಕೆ ಟ್ರೈ ಮಾಡಿದ್ದಾರೆ. ಓಕೆ, ಇದು ಲಿಟಲ್ ಗುರು ಅಪ್ಲಿಕೇಶನ್ ಸಂಸ್ಕೃತ್ ಕಲಿಸೋದು. ನೆಕ್ಸ್ಟು, ಪೋಷಣ್ ಜ್ಞಾನ್ ಹೆಸರಿನ ರಾಷ್ಟ್ರೀಯ ಡಿಜಿಟಲ್ ಆರೋಗ್ಯ ಮತ್ತು ಪೌಷ್ಟಿಕತೆಯ ರೆಪೋಸಿಟರಿ ವೆಬ್ಸೈಟನ್ನು ಯಾರು ಬಿಡುಗಡೆಗೊಳಿಸಿದರು? ಇದರದ್ದು ರೈಟ್ ಆನ್ಸರು ನೀತಿ ಆಯೋಗ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಓಕೆ, ಏನಿದು ಅಂದರೆ ಪೋಷಣ್ ಜ್ಞಾನು ಇದೊಂದು ವೆಬ್ಸೈಟು. ಈ ವೆಬ್ಸೈಟಲ್ಲಿ ಏನೆಲ್ಲ ಡೀಟೇಲ್ ಇರುತ್ತೆ ಅಂದರೆ, ಯಾವುದೇ ಒಂದು ಡಿಸೀಸ್ ಆಗಿರ್ಬೋದು, ಆ ಡಿಸೀಸನ್ನು ಕ್ಯೂರ್ ಮಾಡಲು ನೀವು ಏನೆಲ್ಲ ಸ್ಟೆಪ್ಸ್ ತೊಗೊಳ್ಬೇಕು, ಪ್ರೈಮರಿ ಸ್ಟೆಪ್ಸು. ಸೊ ಆ ಸ್ಟೆಪ್ಸ್ ಬಗ್ಗೆ ಬರೆದಿರ್ತಾರೆ. ಓಕೆ, ಇನ್ನೂ ಏನಿರುತ್ತೆ ಇದರಲ್ಲಿ ಅಂದರೆ ಮಾಲ್ನ್ಯೂಟ್ರಿಷನನ್ನು ಕಡಿಮೆ ಮಾಡೋಕ್ಕೆ, ಮಾಲ್ನ್ಯೂಟ್ರಿಷನ್ಗೆ ರೀಸನ್ ಏನು, ಅದನ್ನು ಕಡಿಮೆ ಮಾಡೋಕ್ಕೆ ಯಾವೆಲ್ಲ ಸ್ಟೆಪ್ಸ್ ತೊಗೋಬೇಕು ನೀವು, ಇದೆಲ್ಲ ಈ ವೆಬ್ಸೈಟಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ. ಅದಲ್ಲದೆ ಇವಾಗ ಯಾವುದೇ ಒಂದು ಡಿಸೀಸ್ ಇದೆ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ ಅಂದ್ಕೊಳ್ಳಿ, ಎಕ್ಸಾಂಪಲ್ ತೊಗೊತಾ ಇದ್ದೀನಿ ನಾನು ಕ್ಯಾನ್ಸರ್ಗೆ ಒಂದು ಯಾವುದಾದ್ರೂ ಟೆಂಪರರಿ ಸೊಲ್ಯೂಷನ್ ಕಂಡುಹಿಡಿದೆ ಅಂದರೆ ಆ ಟೆಂಪರರಿ ಸೊಲ್ಯೂಷನ್ ಬಗ್ಗೆ ನಾನು ಈ ವೆಬ್ಸೈಟಲ್ಲಿ ಹೋಗಿಬಿಟ್ಟು ಮೆನ್ಷನ್ ಮಾಡ್ತೀನಿ. ಇದರಿಂದ ಏನು ಮಾಡೋದು, ಬೇರೆಯವರೆಲ್ಲ ಏನು ಮಾಡ್ಬೋದು, ಈ ಟೆಂಪರರಿ ಸೊಲ್ಯೂಷನ್ ನೋಡಿಕೊಂಡು ಅವರು ಕೂಡ ಫಾಲೋ ಮಾಡಿಬಿಟ್ಟು ಅವ್ರು ಏನು ಮಾಡ್ಬೋದು, ಕ್ಯೂರ್ ಮಾಡ್ಕೋಬೋದು. ಓಕೆ, ಈ ಥರ ಒಬ್ಬರಲ್ಲಿರುವಂಥ ಒಳ್ಳೆ ಟ್ಯಾಲೆಂಟು, ಒಬ್ಬರಲ್ಲಿರುವಂಥ ಇನ್ಫಾರ್ಮೇಷನ್ನು ಈ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಇದು ಬೇರೆಯವ್ರಿಗೂ ಕೂಡ ಇನ್ಫಾರ್ಮೇಷನ್ ಸರ್ವ್ ಮಾಡ್ಬೋದು. ಈ ಥರ ನೀವು ಮಾಲ್ನ್ಯೂಟ್ರಿಷನ್ ಆಗಿರ್ಬೋದು, ಯಾವುದೇ ಡಿಸೀಸ್ ಬಗ್ಗೆ ಸೊಲ್ಯೂಷನ್ಸ್ ಆಗಿರ್ಬೋದು ಎಲ್ಲ ಕೂಡ ಅಪ್ಲೋಡ್ ಮಾಡ್ಬೋದು. ಇದೊಂದು ಸಿಂಗಲ್ ಪ್ಲ್ಯಾಟ್ಫಾರ್ಮ್. ಓಕೆ, ಇದರಲ್ಲಿ ಯಾರೇ ಹೋಗ್ಬಿಟ್ಟು ಏನು ಮಾಡ್ಬೋದು, ನೀವು ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡಿದ ತಕ್ಷಣ ಎಲ್ಲರಿಗೂ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡೋಕ್ಕಾಗೋದಿಲ್ಲ. ಅದೊಂದು ಸ್ಪೆಷಲ್ ಟೀಮ್ ಇರುತ್ತೆ. ಈ ಸ್ಪೆಷಲ್ ಟೀಮ್ ಡಾಕ್ಟರ್ಸ್ ಟೀಮ್ ಇರುತ್ತೆ. ಈ ಡಾಕ್ಟರ್ಸ್ ಟೀಮು ಯಾರೇ ಒಬ್ಬ ವ್ಯಕ್ತಿ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿದ್ದಾರೆ ಅಂದರೆ ಅದು ಜೆನ್ಯೂನ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿಬಿಟ್ಟು ಫೈನಲಿ ಇದರಲ್ಲಿ ಅಪ್ಲೋಡ್ ಮಾಡ್ತಾರೆ. ಸೊ ನಿಮಗೆ ಬೇಕಾದಂಥ ಇನ್ಫಾರ್ಮೇಷನ್ ನೀವು ಪಡಿಬೋದು. ಇದು ನೀತಿ ಆಯೋಗದವರು ಲಾಂಚ್ ಮಾಡಿದರು. ನೀತಿ ಆಯೋಗ ಯಾವಾಗ ಸ್ಟಾರ್ಟ್ ಆಯಿತು? 2015 January 1. ಇದಕ್ಕಿಂತ ಮುಂಚೆ ಏನಿತ್ತು? ಪ್ಲ್ಯಾನಿಂಗ್ ಕಮಿಷನ್. ಸೊ ಪ್ಲ್ಯಾನಿಂಗ್ ಕಮಿಷನ್ ಯಾವಾಗ ಸ್ಟಾರ್ಟ್ ಆಗಿತ್ತು? 1950 ಮಾರ್ಚ್ 15. ಸೊ ಇದನ್ನು ಡಿಸಾಲ್ವ್ ಮಾಡಿ ನೀತಿ ಆಯೋಗ 2015ರಲ್ಲಿ ಬಂತು. ನೀತಿ ಆಯೋಗ ಫುಲ್ ಫಾರ್ಮ್ ಏನು? ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಓಕೆ, ನೆಕ್ಸ್ಟು, ವಿಶ್ವಸಂಸ್ಥೆಯ ಬೆಂಬಲಿತ ಸುಸ್ಥಿರ ಭತ್ತ ವೇದಿಕೆಯಿಂದ ಪ್ರಮಾಣೀಕರಣಗೊಂಡ ಭಾರತದ ಮೊದಲ ಕಂಪನಿ LT ಫುಡ್ಸ್. ರೈಟ್ ಆನ್ಸರು LT ಫುಡ್ಸ್. ಇದ್ರ ಬಗ್ಗೆ ಏನು ಅಂತ ನೋಡೋಣ. ಈ ಕಂಪನಿ LT ಫುಡ್ ಕಂಪನಿ ಭಾರತದ ಪ್ರಥಮ ಕಂಪನಿ. ಈ ಯುನೈಟೆಡ್ ನೇಷನ್ ಸಪೋರ್ಟ್ ಮಾಡಿದಂಥ ಒಂದು ಕಂಪನಿಯಿಂದ, ಅಂದರೆ ಸಸ್ಟೈನೇಬಲ್ ರೈಸ್ ಪ್ಲ್ಯಾಟ್ಫಾರ್ಮಿಂದ ಈ ಸರ್ಟಿಫಿಕೇಷನ್ ಪಡೀತು. ಯುನೈಟೆಡ್ ನೇಷನ್ನ ಸಸ್ಟೈನೇಬಲ್ ರೈಸ್ ಪ್ಲ್ಯಾಟ್ಫಾರ್ಮಿಂದ ಈ ಸರ್ಟಿಫಿಕೇಷನನ್ನು ಪಡೆದಂಥ ಫಸ್ಟ್ ಕಂಪನಿ ಭಾರತ ಯಾವುದು? LT ಫುಡ್. ಈ LT ಫುಡ್ ಸ್ಪೆಷಲಿ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಆ್ಯಕ್ಟಿವೇಟ್ ಇದೆ. ಅಂದರೆ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಸಸ್ಟೈನೇಬಲ್ ರೈಸ್ ಪ್ರೊಡಕ್ಷನಲ್ಲಿ, ಸಸ್ಟೈನೇಬಲ್ ಬಾಸ್ಮತಿ ರೈಸ್ ಪ್ರೊಡಕ್ಷನಲ್ಲಿ ಇನ್ವಾಲ್ವ್ ಆಗಿದೆ. ಏನಿದು ಸಸ್ಟೈನೇಬಲ್ ಬಾಸ್ಮತಿ ರೈಸ್ ಅಂದರೆ, ಮತ್ತು ಇದು ಯಾವ ಥರ ಕೊಡ್ತಾರೆ ನೋಡೋಣ. ನೋಡಿ, ಈ ಕಂಪನಿ ಏನು ಮಾಡ್ತು, ಯಾವುದು ಇದು LT ಫುಡ್ ಕಂಪನಿ ಪಂಜಾಬ್ ಹರಿಯಾಣದಲ್ಲಿ ಸಸ್ಟೈನೇಬಲ್ ರೈಸ್ ಪ್ರೊಡಕ್ಷನ್ ಅಂದರೆ ಏನಂದರೆ ಕಡಿಮೆ ಯಾವುದೇ ಥರ ಎಮಿಷನ್ಸ್ ಇಲ್ಲದೇ, ನಿಮಗೆಲ್ಲ ಗೊತ್ತಿರ್ಬೋದು, ಪ್ಯಾಡಿ ಪ್ರೊಡಕ್ಷನಲ್ಲಿ ಅಂದರೆ ಭತ್ತದ ಪ್ರೊಡಕ್ಷನಲ್ಲಿ ಮೀಥೇನ್ ಗ್ಯಾಸ್ ಉತ್ಪತ್ತಿ ಆಗುತ್ತೆ. ಸೊ ಆ ಗ್ಯಾಸ್ ಉತ್ಪತ್ತಿ ಮಾಡದೇನೆ, ಅದಾದಮೇಲೆ ಈಗಿರುವಂತಹ ರಿಸೋರ್ಸಸ್ಗಳನ್ನು
ಅತಿ ಕಡಿಮೆ ಮಟ್ಟದಲ್ಲಿ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಮುಂದಿನ ಜನ್ರೇಷನ್ಗೆ ಯಾವುದೇ ಥರ ತೊಂದರೆ ಆಗದೇ ಅವ್ರಿಗೂ ಕೂಡ ಅವೈಲೇಬಲ್ ಇರೋ ಹಾಗೆ ಮಾಡೋದು ಇವಾಗಿನ ರಿಸೋರ್ಸು. ಫಾರ್ ಎಕ್ಸಾಂಪಲ್ ರಿಸೋರ್ಸ್ ಅಂದರೆ ಏನು, ವಾಟರ್ ರಿಸೋರ್ಸ್ ಆಗಿರ್ಬೋದು, ಗ್ರೌಂಡ್ ವಾಟರ್ ಆಗಿರ್ಬೋದು, ಅದು ಅತಿ ಕಡಿಮೆ ಮಟ್ಟದಲ್ಲಿ ಯುಸ್ ಮಾಡಿಕೊಂಡು ಅತಿ ಮ್ಯಾಕ್ಸಿಮಮ್ ಬೆನಿಫಿಟನ್ನು ಯಾವ ಥರ ಕೊಡ್ಬೋದು ನಾವು ರೈಸ್ ಫೀಲ್ಡಲ್ಲಿ ಅಂತ ತೋರಿಸ್ಕೊಟ್ಟಿದ್ದು LT ಫುಡ್ಡು. ಸೊ ಹಾಗಾಗಿ ಇದಕ್ಕೆ ಹೈಯೆಸ್ಟ್ ಲೆವೆಲ್ ಸರ್ಟಿಫಿಕೇಷನ್ ಯುನೈಟೆಡ್ ನೇಷನ್ ಪ್ರೊವೈಡ್ ಮಾಡೋಂಥ ಏನು ಬಿತ್ತನೆಯಲ್ಲಿ ಕಲ್ಟಿವೇಷನಲ್ಲಿ ಯುನೈಟೆಡ್ ನೇಷನ್ ಹೈಯೆಸ್ಟ್ ಲೆವೆಲ್ 3 ಸರ್ಟಿಫಿಕೇಷನನ್ನು ಪ್ರೊವೈಡ್ ಮಾಡುತ್ತೆ. ಅದು ಪಡೆದಂಥ ಭಾರತ ಪ್ರಥಮ ಕಂಪನಿ LT ಕಂಪನಿ. ಈ ಬೆನಿಫಿಟ್, ಇದರಿಂದ ಏನು ಬೆನಿಫಿಟ್ ಆಗುತ್ತೆ ಈ ಕಂಪನಿಗೆ ಅಂದರೆ, ಈ ಕಂಪನಿ ಬಗ್ಗೆ ಅತಿ ಹೆಚ್ಚು ಪ್ರಚಾರ ಆಗುತ್ತೆ ವಿಶ್ವದಲ್ಲೆಲ್ಲ. ಅದಾದಮೇಲೆ ಈ ಕಂಪನಿಯ ಉತ್ಪನ್ನಗಳಿಗೆ ಬೇಡಿಕೆ ಬರುತ್ತೆ, ಸ್ಪೆಷಲಿ ರೈಸ್. ಇದರಿಂದ ಫಾರ್ಮರ್ಸ್ ಇನ್ಕಮ್ ಕೂಡ ಡಬಲ್ ಆಯಿತು. ನೀರನ್ನು ಅತಿ ಕಡಿಮೆ ಯೂಸ್ ಮಾಡಿದ್ವಿ ನಾವು, ಸಸ್ಟೈನೇಬಲಿ ಪ್ರೊಡ್ಯೂಸ್ ಮಾಡಿದ್ವಿ. ಸಸ್ಟೈನೇಬಲ್ ಮೀನಿಂಗ್ ಇವಾಗಲೇ ಹೇಳಿದೆ ನಿಮಗೆ ನಾನು. ಅದಾದಮೇಲೆ ಏನು, ಈ ಕಂಪನಿ ಏನು ಮಾಡ್ಬೋದು, ಇನ್ನು ಈ ಯುನೈಟೆಡ್ ನೇಷನ್ ಏನು ಸರ್ಟಿಫಿಕೇಟ್ ಇಶ್ಯೂ ಮಾಡುತ್ತೆ, ಈ ಯುನೈಟೆಡ್ ನೇಷನ್ನ ಲೋಗೋ ಕೂಡ ಈ ಕಂಪನಿಯ ರೈಸ್ ಪ್ಯಾಕೆಟ್ ಮೇಲೆ ಇವರು ಯೂಸ್ ಮಾಡ್ಕೋಬೋದು. ಇದಿಷ್ಟು ಬೆನಿಫಿಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ನು, RBI ಸ್ವತ್ತು ಪುನರ್ರಚನೆ ಕಂಪನಿಗಳ ಪಾತ್ರ ಪರಿಶೀಲನೆಗೆ ಯಾವ ಸಮಿತಿ ನೇಮಿಸಿದೆ? ರೀಸೆಂಟಾಗಿ ಇದ್ರ ಬಗ್ಗೆ ನಾನು ಹೇಳ್ತೀನಿ, ಇದು ಆನ್ಸರ್ ನೋಡೋಣ. ಇದು ಕಮಿಟಿ ಬಂದುಬಿಟ್ಟು ಸುದರ್ಶನ್ ಸೇನ್. ನೋಡಿ, ಸ್ವತ್ತು ಪುನರ್ರಚನೆ ಕಂಪನಿ ಅಂದರೆ ಏನು ಅಂತ ನೋಡ್ಕೊಳ್ಳೋಣ ಫಸ್ಟ್ ಆಫ್ ಆಲ್. ಓಕೆ, ಸೊ ARC ಅಂದರೆ ಇದನ್ನು ಇಂಗ್ಲೀಷಲ್ಲಿ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಅಂತ ಕರೀತಾರೆ. ಸ್ಟೋರಿ ಏನು ಹೆಂಗೆ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ನಾನು ಬ್ಯಾಂಕರ್, ನಾನೊಬ್ಬ ಕಸ್ಟಮರು. ಬ್ಯಾಂಕಿಂದ ನಾನು ಈ ಬ್ಯಾಂಕಿಂದ ದುಡ್ಡು ತೊಗೊಂಡಿದ್ದೀನಿ 10 ಕೋಟಿ. ಓಕೆ, 10 ಕೋಟಿ ದುಡ್ಡು ತೊಗೊಂಡಿದ್ದೀನಿ. ಬಟ್ ನಾನು ದಿವಾಳಿ ಆಗಿಬಿಟ್ಟಿದ್ದೀನಿ, ಬ್ಯಾಂಕ್ರಪ್ಟ್ ಆಗಿಬಿಟ್ಟಿದ್ದೀನಿ, ನನಗೆ ರೀಪೇಮೆಂಟ್ ಮಾಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಸೊ ಆ ಟೈಮಲ್ಲಿ ನಾನು ಬೇರೆ ಕಡೆ ಓಡಿ ಹೋದರೆ, ಬೇರೆ ಏನೋ ಮೋಸ ಮಾಡಿಬಿಟ್ಟು ನಾನು ಬ್ಯಾಂಕಿಗೆ ರೀಪೇಮೆಂಟ್ ಮಾಡ್ತಾಯಿಲ್ಲ. ಆ ಟೈಮಲ್ಲಿ ಬ್ಯಾಂಕ್ಸ್ ಏನು ಮಾಡ್ತವೆ, ಈ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿಗಳಿಗೆ ಈ ಪ್ರಾಜೆಕ್ಟನ್ನು ಕೊಡ್ತವೆ. ಈ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಏನು ಮಾಡುತ್ತೆ, 5 ಕೋಟಿ ಕೊಟ್ಬಿಟ್ಟು ಈ ಪ್ರಾಜೆಕ್ಟನ್ನು ಖರೀದಿ ಮಾಡುತ್ತೆ. ಬ್ಯಾಂಕಿನವರು ಏನು ಥಿಂಕ್ ಮಾಡ್ತಾರೆ, 10 ಕೋಟಿ ಅಂತೂ ಆ ವ್ಯಕ್ತಿ ಕೊಟ್ಟಿದ್ದೀವಿ, ಆ ವ್ಯಕ್ತಿಯಿಂದ 1 ರೂಪಾಯಿ ಕೂಡ ವಾಪಸ್ ಬರೋ ಭರವಸೆ ಇಲ್ಲ. ಸೊ ಈ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿಯವರು 5 ಕೋಟಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ 5 ಕೋಟಿ ತೊಗೊಂಡ್ಬಿಟ್ಟು ಬ್ಯಾಂಕ್ನವ್ರು ಏನು ಮಾಡ್ತಾರೆ, ಈ ಕೆಲಸ ಯಾರಿಗೆ ಒಪ್ಪಿಸ್ತಾರೆ, ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ. ಫೈನಲಿ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಏನು ಮಾಡುತ್ತೆ, ಈ ವ್ಯಕ್ತಿ ಹತ್ರ ಹೋಗಿ ದುಡ್ಡನ್ನು ವಸೂಲಿ ಮಾಡುತ್ತೆ. ಯಾವ ಥರ, ಸೊ ಇವ್ರದ್ದು ಕೆಲವೊಂದು ಮೆಥಡ್ಸ್ ಇರ್ತವೆ, ಆ ಮೆಥಡ್ಸ್ ಯೂಸ್ ಮಾಡಿಕೊಂಡು ಅದರಲ್ಲಿ ಒಂದಂದರೆ ಗೂಂಡಾಗಳು ಕೂಡ ಬರ್ತಾರೆ. ಸೊ ಆ ಥರ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಆ ಮೆಥಡ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಇವರು ಏನು ಮಾಡ್ತಾರೆ, ಇವನ ಹತ್ರ 10 ಕೋಟಿ ದುಡ್ಡು ವಸೂಲು ಮಾಡ್ತಾರೆ. ಇವ್ರಿಗೆ ಎಷ್ಟು ಬೆನಿಫಿಟ್ ಆಯಿತು, ಇವ್ರಿಗೆ 5 ಕೋಟಿ ಬೆನಿಫಿಟ್ ಆಯಿತು. ಸೊ ಈ ಥರ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿಗಳು ವರ್ಕ್ ಮಾಡ್ತವೆ. ಬಟ್ ಈ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿಗಳು ವರ್ಕ್ ಮಾಡೋಂಥ ಕೆಲವೊಂದು ಪಾಲಿಸೀಸ್ಗಳು, ಕೆಲವೊಂದು ರೂಲ್ಸ್ಗಳು RBIನ ಅಂಡರಲ್ಲಿ ಬರೋದಿಲ್ಲ. ಸೊ ಆ RBIನ ಅಂಡರಲ್ಲಿ ಬರೋದಿಲ್ಲ. ಈ ಕೆಲಸವನ್ನೇ, ಈ ಪಾಲಿಸಿಗಳನ್ನು ಚೆಕ್ ಮಾಡುವಂಥ ಕೆಲಸ ಯಾರು ಮಾಡ್ತಾರೆ, ಸುದರ್ಶನ್ ಸೇನ್. ಇವ್ರು ಮಾಡ್ತಾ ಇರೋ ಕೆಲಸ ಕರೆಕ್ಟ್ ಆಗಿದೆಯಾ ಇಲ್ವಾ, ಇವ್ರು ಮಾಡ್ತಾ ಇರೋ ಕೆಲಸ RBI ರೂಲ್ಸ್ ಅಕಾರ್ಡಿಂಗ್ ಇದೆಯಾ ಇಲ್ವಾ, ಇಲ್ಲ ಅಂದರೆ ಅದರಲ್ಲಿ ಏನೇನು ಚೇಂಜಸ್ ಮಾಡಬೇಕು ಪಾಲಿಸಿ ಎಲ್ಲ, ಇದನ್ನೆಲ್ಲ ಹೇಳೋರು ಯಾರು, ಸುದರ್ಶನ್ ಸೇನ್ ಅವರು. ಇದಿಷ್ಟು. ಓಕೆ, RBI ಯಾವಾಗ ಫಾರ್ಮ್ ಆಯಿತು, 1935. ನ್ಯಾಷನಲೈಸೇಷನ್ ಆಗಿದೆ ಯಾವಾಗ, 1949. RBI ಫಸ್ಟ್ ಗವರ್ನರ್ ಯಾರು, ಆಸ್ಬಾರ್ನ್ ಸ್ಮಿತ್. ಫಸ್ಟ್ ಇಂಡಿಯನ್ ಗವರ್ನರ್ ಯಾರು, CD ದೇಶ್ಮುಖ್. ಈ CD ದೇಶ್ಮುಖ್ ಟೆನ್ಯೂರಲ್ಲೇ RBI ಏನಾಯಿತು, ನ್ಯಾಷನಲೈಸೇಷನ್ ಆಯಿತು. ಇದು ಕೂಡ ನೆನ್ಪಿಡಬೇಕು. ನೋಡಿ, ಇನ್ನೊಂದು ಫ್ಯಾಕ್ಟು, RBI 1935 RBI ಹೆಡ್ ಕ್ವಾರ್ಟರ್ ಇತ್ತು, ಕೋಲ್ಕತ್ತಾ. ನೆಕ್ಸ್ಟ್ 1937 ಹೆಡ್ ಕ್ವಾರ್ಟರ್ ಎಲ್ಲ ಮೂವ್ ಮಾಡಿದರು, ಬಾಂಬೆ. ಓಕೆ, RBI ಬರೋಕ್ಕಿಂತ ಮುಂಚೆ RBIನ ಕೆಲಸ ಅಂದರೆ ನೋಟ್ ಪ್ರಿಂಟ್ ಮಾಡೋದೆಲ್ಲ ಕೆಲಸ ಯಾರು ಮಾಡ್ತಿದ್ರು, ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ನೆಕ್ಸ್ಟ್, ಹಣಕಾಸು ವಲಯದಲ್ಲಿ ತಾಪಮಾನ ಬದಲಾವಣೆ ಕಾನೂನು ರೂಪಿಸಿದ ಮೊದಲ ದೇಶ. ಓಕೆ, ನೋಡಿ, ಇದು ರೈಟ್ ಆನ್ಸರು, ನ್ಯೂಜಿಲ್ಯಾಂಡು. ಏನಿದು ಯಾವುದು, ಹಣಕಾಸು ವಲಯದ ತಾಪಮಾನ ಬದಲಾವಣೆ ಕಾನೂನು ಅಂದರೆ ಏನು, ಇದನ್ನು ಇಂಗ್ಲೀಷಲ್ಲಿ ಕ್ಲೈಮೇಟ್ ಚೇಂಜ್ ಲಾ ಅಂತ ಕರೀತಾರೆ. ಕ್ಲೈಮೇಟ್ ಚೇಂಜ್ ಲಾ ಹೆಂಗೆ ವರ್ಕ್ ಆಗುತ್ತೆ ನೋಡಿ. ಸೊ ಯಾವುದೇ ಫೈನಾನ್ಷಿಯಲ್ ಕಂಪ್ನೀಸ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಬ್ಯಾಂಕ್ಸ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಆಗಿರ್ಬೋದು. ಸೊ ಇವು ಯಾವುದೇ ಕಂಪನಿಗಳು, ಇವು ಯಾವುದೇ ಬ್ಯಾಂಕಿಂಗ್ ಇನ್ಸ್ಟ್ರೂಮೆಂಟ್ಸು, ಇವರೆಲ್ಲ ಇವ್ರ ಕೆಲಸ ಎಲ್ಲ ನಿಮಗೆಲ್ಲ ಗೊತ್ತಿದೆ, ಲೋನನ್ನು ಪ್ರೊವೈಡ್ ಮಾಡೋದು, ಬೇರೆ ಕಸ್ಟಮರ್ಸ್ಗಳಿಗೆ ಲೋನ್ ಪ್ರೊವೈಡ್ ಮಾಡೋದು. ಇವ್ರು ಪ್ರೊವೈಡ್ ಮಾಡಿದಂಥ, ಈ ಬ್ಯಾಂಕಿಂಗ್ ಕಂಪನಿಗಳು ಪ್ರೊವೈಡ್ ಮಾಡಿದಂತಹ ಲೋನು ಫೈನಲಿ ನಮ್ಮ ಅಟ್ಮಾಸ್ಫಿಯರ್ ಮೇಲೆ ಯಾವ ಥರ ಇಫೆಕ್ಟ್ ಆಗ್ತಾಯಿದೆ,
ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇರ್ಬೋದು. ಸೊ ಬ್ಯಾಂಕಿಂಗ್ ಲೋನ್ ಕೊಡೋದ್ರಿಂದ ನಮ್ದು ಅಟ್ಮಾಸ್ಫಿಯರ್ ಮೇಲೆ ಏನು ಎಫೆಕ್ಟ್ ಆಗುತ್ತೆ ಅಂತ ನೋಡಿ, ಇಲ್ಲೇ ಇದೆ ಸ್ಟೋರಿ. ಬ್ಯಾಂಕ್ಸ್ ಏನು ಮಾಡ್ತವೆ, ಲೋನ್ ಪ್ರೊವೈಡ್ ಮಾಡ್ತವೆ. ಸೊ ಲೋನ್ ತೊಗೊಂಡಂಥ ವ್ಯಕ್ತಿಗಳು ಏನೋ ಒಂದು ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳಬೇಕಂದ್ರೆ ಫಾಸಿಲ್ ಫ್ಯೂಲ್ ಇಂಧನಗಳನ್ನು ಪ್ರೊಡ್ಯೂಸ್ ಮಾಡೋ ಕಂಪನಿ ಇದೆ ಅಂದ್ಕೊಳ್ಳಿ. ಈ ಫಾಸಿಲ್ ಫ್ಯೂಲ್ ಕಂಪನಿಗೆ ಇವರು ಲೋನ್ ಪ್ರೊವೈಡ್ ಮಾಡಿದ್ರು ಅಂದರೆ ಇವರು ಫೈನಲಿ ಫಾಸಿಲ್ ಫ್ಯೂಲ್ ರೆಡಿ ಮಾಡ್ತಾರೆ. ಬಟ್ ಈ ಫಾಸಿಲ್ ಫ್ಯೂಲ್ ಮುಂದೆ ಹೋಗಿಬಿಟ್ಟು ಜನರು ಯೂಸ್ ಮಾಡಿದ ಮೇಲೆ ಇದರಿಂದ ಬರುವಂಥ ನೈಟ್ರಸ್ ಆಕ್ಸೈಡು, ಸಲ್ಫರ್ ಡೈಆಕ್ಸೈಡು ಫೈನಲಿ ಅಟ್ಮಾಸ್ಫಿಯರಲ್ಲಿ ರಿಲೀಸ್ ಆಗುತ್ತೆ. ಇದರಿಂದ ಫೈನಲಿ ಆ್ಯಸಿಡ್ ಏನು ಕಾಂಟ್ರಿಬ್ಯೂಟ್ ಆಗುತ್ತೆ. ಇದು ಫೈನಲಿ ಆ್ಯಸಿಡ್ ಏನ್ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಈ ಥರ ಇಲ್ಲಿ ಎನ್ವಿರಾನ್ಮೆಂಟಲ್ ಮೇಲೆ ಇಫೆಕ್ಟ್ ಆಯಿತು. ಇವ್ರು ಲೋನ್ ಪ್ರೊವೈಡ್ ಮಾಡ್ತಿರಲಿಲ್ಲ ಅಂದರೆ ಇವ್ರು ಫಾಸಿಲ್ ಫ್ಯೂಲ್ ಪ್ರೊಡ್ಯೂಸ್ ಮಾಡ್ತಾ ಇರಲಿಲ್ಲ. ಇವ್ರು ಫಾಸಿಲ್ ಫ್ಯೂಲ್ ಪ್ರೊಡ್ಯೂಸ್ ಮಾಡ್ತಿರಲಿಲ್ಲ ಅಂದರೆ ನಾವು ಸೋಲಾರ್ ಮೇಲೆ ಡಿಪೆಂಡೆನ್ಸಿ ಆಗೋ ಸಿಚುವೇಶನ್ಸ್ ಬರ್ತಾಯಿತ್ತು. ಸೊ ಫೈನಲಿ ಇಷ್ಟೆಲ್ಲ ನಾವು ಪೊಲ್ಯೂಷನನ್ನು ಕಂಟ್ರೋಲ್ ಮಾಡ್ಬೋದಿತ್ತು. ಸೊ ಇವಾಗ ಕಂಪನಿಗಳು ಏನು ಮಾಡಬೇಕು, ತಾವು ಕೊಟ್ಟಂತಹ ಲೋನ್, ಇಂಥ ಕಂಪನಿಗಳಿಗೆ ತಾವು ಕೊಟ್ಟಂತಹ ಲೋನ್ ಅಟ್ಮಾಸ್ಫಿಯರ್ ಮೇಲೆ ಯಾವ ಥರ ಪ್ರಭಾವ ಬೀರ್ತಾ ಇದೆ ಅಂತ ಏನು ಮಾಡಬೇಕು, ಇವರು ಅಪ್ಡೇಟ್ ಮಾಡಬೇಕು. ಓಕೆ, ಇದ್ರ ಬಗ್ಗೆ ಡೇಟಾವನ್ನು ಹೊಂದಿರಬೇಕು. ಇದರಿಂದ ಏನಾಗುತ್ತೆ, ಅಗೇನ್ ಇದರಿಂದ ಇಂತಹ ಪೊಲ್ಯೂಷನನ್ನು ಕ್ರಿಯೇಟ್ ಮಾಡೋಂಥ ಕಂಪನಿಗೆ ಲೋನ್ ಕೊಡೋದು ಕಡಿಮೆ ಆಗುತ್ತೆ. ಫೈನಲಿ ನಮ್ಮದು ಅಟ್ಮಾಸ್ಫಿಯರ್ ಏನು ಮಾಡ್ಬೋದು, ನಾವು ಗ್ರೀನಾಗಿ ಇಡ್ಬೋದು. ಓಕೆ, ಇದಿಷ್ಟು ಇದ್ರ ಕೆಲಸ. ಸೊ ಇದನ್ನು ತಂದಂತಹ ಕಂಪಲ್ಸರಿ ಮಾಡಿದಂಥ ದೇಶ ಯಾವುದು, ನ್ಯೂಜಿಲ್ಯಾಂಡ್. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಕಾನ್ಸೆಪ್ಟು. ಓಕೆ, ಭಾರತೀಯ ರೈಲ್ವೆ ವಲಯಗಳಲ್ಲಿ ಮೊಟ್ಟಮೊದಲ ಪೂರ್ಣಚಾಲಿತ ವಿದ್ಯುದೀಕರಣಗೊಂಡ ವಲಯ. ವಿದ್ಯುದೀಕರಣ ಅಂದರೆ 100% ಎಲೆಕ್ಟ್ರಿಫಿಕೇಷನ್. ಓಕೆ, 100% ಎಲೆಕ್ಟ್ರಿಫಿಕೇಷನ್ ಆಗಿದ್ದು ಪಶ್ಚಿಮ ಕೇಂದ್ರ ವಲಯ. ರೈಟ್ ಆನ್ಸರ್. ಎಲ್ಲಿ ಬರುತ್ತೆ ಇದು, ಜಬಲ್ಪುರ್, ಮಧ್ಯಪ್ರದೇಶ್. 3000 ಕಿಲೋಮೀಟರ್ ಇದೆ ಅದು ಆಲ್ಮೋಸ್ಟ್. ಇದರಿಂದ ಪ್ರತಿ ವರ್ಷ ನೋಡಿ, ಈ ಎಲೆಕ್ಟ್ರಿಫಿಕೇಷನ್ ಮಾಡೋದ್ರಿಂದ ಪ್ರತಿ ವರ್ಷ ಗೌರ್ಮೆಂಟಿಗೆ 100 ಕೋಟಿ 200 ಕೋಟಿ ಎಷ್ಟೋ ಕೋಟಿ ದುಡ್ಡು ಸೇವ್ ಆಗುತ್ತೆ ಪ್ರತಿ ವರ್ಷ. ಓಕೆ, ಎಲೆಕ್ಟ್ರಿಫಿಕೇಷನ್ ಮಾಡೋದ್ರಿಂದ ಫಸ್ಟ್ ಆಫ್ ಆಲ್ ನಾವು ಡೀಸೆಲ್ ಎಲೆಕ್ಟ್ರಿಫಿಕೇಷನ್ ಅಂದರೆ ಏನು, ಡೀಸೆಲ್ ಮೇಲೆ ಓಡ್ತಾ ಇದ್ದಂತಹ ನಾವು ಎಂಜಿನ್ಗಳನ್ನು ಸ್ಟಾಪ್ ಮಾಡಿದ್ವಿ. ಬರೀ ಎಲೆಕ್ಟ್ರಿಸಿಟಿ ಮೇಲೆ ನಾವು ಏನು ಮಾಡ್ತಾಯಿದ್ವಿ, ಟ್ರೈನನ್ನು ರನ್ ಮಾಡ್ತಾಯಿದ್ವಿ ಅಂತ ಅರ್ಥ. ಡೀಸೆಲ್ ಮೇಲೆ ಇಂಪೋರ್ಟ್ ಕಡಿಮೆ ಆಯ್ತು ಅಂದರೆ ನಾವು ಇನ್ಫ್ಲೇಷನ್ ಕೂಡ ಕಡಿಮೆ ಮಾಡ್ಬೋದು. ನಿಮಗೆ ನೆನಪಿರಬೇಕು, ಭಾರತದಲ್ಲಿ ಆಗುವಂಥ ಇನ್ಫ್ಲೇಷನ್ಗೆ ಮೇಜರ್ ರೀಸನ್ನೇ ಡೀಸೆಲ್, ಇವು ಕ್ರೂಡಲ್ಲಿ ಇಂಪೋರ್ಟ್ ಮಾಡೋದ್ರಿಂದ. ಸೊ ಡೀಸೆಲ್ ಮೇಲೆ ನಾವು ಡಿಪೆಂಡೆನ್ಸಿ ಕಡಿಮೆ ಆಯ್ತು ಅಂದರೆ ಏನು ಮಾಡ್ಬೋದು, ಇನ್ಫ್ಲೇಷನ್ ಕೂಡ ಕಡಿಮೆ ಮಾಡ್ಬೋದು. ಇದು ಅಚೀವ್ ಮಾಡಿದಂತಹ ಫಸ್ಟ್ ಸೆಂಟರ್ ಯಾವುದು, ವೆಸ್ಟರ್ನ್ ಸೆಂಟ್ರಲ್ ಝೋನ್, ಪಶ್ಚಿಮ ಕೇಂದ್ರ ವಲಯ. ಸೊ ಇಂಡಿಯನ್ ಗೌರ್ಮೆಂಟು ಸ್ಪೆಷಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಒಂದು ಟಾರ್ಗೆಟ್ ಇಯರ್ ಇದೆ. ಯಾವ ವರ್ಷದೊಳಗೆ ಇವರು ನಂಗೆ ಕಮೆಂಟ್ ಮಾಡಿ ತಿಳಿಸಿ, ಯಾವ ವರ್ಷದೊಳಗೆ ಇವರು 100% ಎಲೆಕ್ಟ್ರಿಫಿಕೇಷನನ್ನು ಮಾಡಬೇಕಂತ ಗುರಿ ಹಾಕಿಕೊಂಡಿದ್ದಾರೆ. ನಾನು ಫಸ್ಟ್ ಕ್ವಶನಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದು ನೆಟ್ ಝೀರೋ ಕಾರ್ಬನ್, ಅದು ಬೇರೆ ಇದು ಬೇರೆ. ಅದು ಇರೋದು 2030 ಒಳಗಡೆ ಟಾರ್ಗೆಟ್ ಇಯರು. ಬಟ್ ನನಗೆ ಇದು ಹೇಳಿ ನೀವು 100% ಎಲೆಕ್ಟ್ರಿಫಿಕೇಷನು ಅಚೀವ್ ಮಾಡೋ ಟಾರ್ಗೆಟ್ ಇಯರ್ ಯಾವುದು ಅಂತ ಹೇಳಿ. ಓಕೆ, ರೈಲ್ವೆ ಬಗ್ಗೆ ಫ್ಯಾಕ್ಟ್ಸ್ ಅಂದರೆ 18th ರೈಲ್ವೆ ಝೋನ್ ರೀಸೆಂಟಾಗಿ ಹೊಸದಾಗಿ ಫಾರ್ಮ್ ಆಯ್ತಿದ್ದು. ಸೊ ಸೌತ್ ಕೋಸ್ಟಲ್ ಝೋನ್ ಯಾವುದು, ವಿಶಾಖಪಟ್ಟಣ 18th ಝೋನ್. ಸೊ ಮೊದಲು ಎಷ್ಟಿತ್ತು, 17th. ಫಸ್ಟ್ ಯಾವುದು 1951 ಮುಂಬೈದು. ಹುಬ್ಳಿದು ಯಾವುದು, ಸೌತ್ ವೆಸ್ಟ್ ಝೋನ್. ಓಕೆ, ಆಗ್ನೇ ನೈಋತ್ಯ ವಲಯ ಇದು ಹುಬ್ಳಿದು. ನೆಕ್ಸ್ಟ್, ಶಾಂಘೈ ರ್ಯಾಂಕಿಂಗ್ ಪ್ರಕಾರ ಭಾರತದ ಅತ್ಯುತ್ತಮ ಉನ್ನತ ಶಿಕ್ಷಣ ಸಂಸ್ಥೆ ಯಾವುದು. ಶಾಂಘೈ ರ್ಯಾಂಕಿಂಗ್ ಪ್ರಕಾರ ಭಾರತದ ಅತ್ಯುತ್ತಮ ಉನ್ನತ ಶಿಕ್ಷಣ ಸಂಸ್ಥೆ IISc ಬ್ಯಾಂಗ್ಳೂರು. ನೋಡಿರಿ, ಇದರಲ್ಲಿ ಕನ್ಫ್ಯೂಸ್ ಆಗಿಬಿಡಿ. ಕೋಲ್ಕತ್ತಾ ವಿ ಕೂಡ ರ್ಯಾಂಕಿಂಗಲ್ಲಿ ಬಂದಿದೆ, ಬಟ್ ಯೂನಿವರ್ಸಿಟಿ ಲೆವೆಲಲ್ಲಿ ಅಂದರೆ ಕೋಲ್ಕತ್ತಾ ಹಾಕಬೇಕು. ಶಿಕ್ಷಣ ಸಂಸ್ಥೆ ಅಂತ ಕೇಳಿದರೆ IISc ಬ್ಯಾಂಗ್ಳೂರು. ಓಕೆ, ಅಲ್ಲಿ ಪರ್ಟಿಕ್ಯುಲರ್ ಆಗಿ ವಿಶ್ವವಿದ್ಯಾಲಯ ಅಂತ ಮೆನ್ಷನ್ ಮಾಡಿದರೆ, ಯೂನಿವರ್ಸಿಟಿ ಲೆವೆಲಲ್ಲಿ ಅಂತ ಮೆನ್ಷನ್ ಮಾಡಿದರೆ ಕೋಲ್ಕತ್ತಾ ಆಗಬೇಕು. ಓಕೆ, ಶಾಂಘೈ ಆರ್ಗನೈಜೇಷನ್ ಚೈನಾದು. ಓಕೆ, ಎಷ್ಟರಲ್ಲಿ ಫಾರ್ಮ್ ಆಯ್ತಿದ್ದು, 2001. ಶಾಂಘೈದು ಮೆಂಬರ್ಸು ಬಹಳಷ್ಟು ಇಂಪಾರ್ಟೆಂಟು, ಇಲ್ಲಿ ನೆನ್ಪಿಡಬೇಕು, ಎಕ್ಸಾಮಲ್ಲಿ ಕೇಳ್ತಾರೆ. ಆಮೇಲೆ ಶಾಂಘೈದು ಹೆಡ್ ಕ್ವಾರ್ಟರ್ ಎಲ್ಲಿದೆ ಹೇಳಿ. ಫಸ್ಟ್ ಆಫ್ ಆಲ್ ಶಾಂಘೈದು ನೋಡಿ, ಶಾಂಘೈ ಕೋಆಪರೇಷನ್ ಆರ್ಗನೈಜೇಷನು ಹೆಸರು ಮಾತ್ರ ಶಾಂಘೈ ಇದೆ, ಬಟ್ ಇದರ ಹೆಡ್ ಕ್ವಾರ್ಟರ್ ಇರೋದು ಬೀಜಿಂಗಲ್ಲಿ. ಓಕೆ, ಇದು ನೆನ್ಪಿಡಿ, ಬಹಳಷ್ಟು ಇಂಪಾರ್ಟೆಂಟು. ಎಕ್ಸಾಮಲ್ಲಿ ಫಸ್ಟ್ ಆಪ್ಷನ್ನೇ ಶಾಂಘೈ ಕೊಟ್ಟಿರ್ತಾರೆ. ಸೊ ಆಬ್ವಿಯಸ್ಲಿ ಹೆಸರಲ್ಲೇ ಇದೆ ಶಾಂಘೈ ಅಂತ, ನೀವು ಶಾಂಘೈ ಹಾಕಬಾರ್ದು, ಬೀಜಿಂಗ್ ಅಂತ ಹಾಕಬೇಕು. ಶಾಂಘೈಯಲ್ಲಿ ಟೋಟಲ್ 8 ಕಂಟ್ರೀಸ್ ಇದ್ದಾವೆ. ಇವೆಲ್ಲ 8 ಕಂಟ್ರಿಗಳು ನೀವು ಹೆಸರನ್ನು ನೆನ್ಪಿಡಬೇಕು. ಅವು 8 ಕಂಟ್ರಿಗಳು ಯಾವ ಅಂದರೆ ಕಜಕಿಸ್ತಾನ್, ಕಿರ್ಗಿಸ್ತಾನ್, ತಾಜಕಿಸ್ತಾನ್, ಉಜ್ಬೇಕಿಸ್ತಾನ್, ಇಂಡಿಯಾ, ಚೈನಾ, ಪಾಕಿಸ್ತಾನ್. ಓಕೆ, ಚೈನಾ ಮತ್ತು ಇಂಡಿಯಾ ಮತ್ತು ಪಾಕಿಸ್ತಾನವು 2017 ಜಾಯ್ನ್ ಆಗಿತ್ತು ಇದಕ್ಕೆ. ಇದು ಕೂಡ ನೆನ್ಪಿಡ್ಬೇಕು ನೀವು. ನೆಕ್ಸ್ಟು, ಯುವ ಶಕ್ತಿ ಕೊರೋನಾ ಮುಕ್ತಿ ಅಭಿಯಾನ ಆರಂಭಿಸಿದ ರಾಜ್ಯ ಯಾವುದು. ಯುವ ಶಕ್ತಿ ಕೊರೋನಾ ಮುಕ್ತಿ
ಇದನ್ನು ಲಾಂಚ್ ಮಾಡಿದವರು ರೈಟ್ ಆನ್ಸರು ಮಧ್ಯಪ್ರದೇಶ್. ನೋಡಿ, ಇದು ತುಂಬ ಒಳ್ಳೆ ಕಾನ್ಸೆಪ್ಟು. ಏನಪ್ಪ ಅಂದರೆ ಮಧ್ಯಪ್ರದೇಶದಲ್ಲಿ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ದವರು, ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅವರು ಇವ್ರು ಏನು ಮಾಡ್ತಾಯಿದ್ದಾರೆ, ಯುವ ಶಕ್ತಿ ಕೊರೋನಾ ಮುಕ್ತಿ ಅಭಿಯಾನ ಆರಂಭಿಸಿ ಯಾವ ಥರ ಕೊರೋನಾಗೆ ಕಂಟೈನ್ ಮಾಡೋಂಥ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ, ನೋಡಿ 10 ಲಕ್ಷ ಮೋರ್ ದೆನ್ 10 ಲ್ಯಾಕ್ ಸ್ಟೂಡೆಂಟ್ಸ್ಗಳಿಗೆ ಇವ್ರು ಏನು ಮಾಡ್ತಾರೆ, ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಅಂದರೆ ಕೊರೋನಾದ ರೀಸನ್ ಏನು, ವ್ಯಾಕ್ಸಿನೇಷನಿಂದ ಆಗುವ ಬೆನಿಫಿಟ್ ಏನು, ಈ ಕೊರೋನಾದ ರಿಲೇಟೆಡ್ ಎಂಡ್ ಟು ಎಂಡ್ ಇನ್ಫಾರ್ಮೇಷನ್ ಯಾರಿಗೆ ಕೊಡ್ತಾರೆ, ಸ್ಟೂಡೆಂಟ್ಸ್ಗಳಿಗೆ ಪ್ರೊವೈಡ್ ಮಾಡ್ತಾರೆ. ಸ್ಟೂಡೆಂಟ್ಸ್ಗೆ ಅವ್ರ ಮನೆಯಲ್ಲಿ ತಮ್ಮ ಪೇರೆಂಟ್ಸ್ಗಳಿಗೆ ಎಜುಕೇಟ್ ಮಾಡ್ತಾರೆ ಇದ್ರ ಬಗ್ಗೆ. ಓಕೆ, ಪೇರೆಂಟ್ಸಿಂದ ಫೈನಲಿ ಪೇರೆಂಟ್ಸ್ ಅವರು ಇವ್ರ ಮನೆ ಪಕ್ಕ ಇರೋರು, ಅವ್ರ ಮನೆ ಪಕ್ಕ ಇರೋರು, ಈ ಥರ ಫೈನಲಿ ಒಬ್ಬರ ಮನೆಯಿಂದ ಇನ್ನೊಬ್ಬರ ಮನೆಗೆ ಇನ್ಫಾರ್ಮೇಷನ್ ಸ್ಪ್ರೆಡ್ ಆಯಿತು. ಫೈನಲಿ ನಮ್ಮದು ಕಂಪ್ಲೀಟ್ ಸೊಸೈಟಿ ಏನಾಯಿತು, ಕೊರೋನಾ ಬಗ್ಗೆ ಅವೇರ್ ಆಯಿತು. ಕೊರೋನಾದ ವ್ಯಾಕ್ಸಿನೇಷನ್ ಬೆನಿಫಿಟ್ಸ್ಗಳನ್ನು ತಿಳ್ಕೊಂಡ್ಬಿಡ್ತು. ಇದು ಯುವ ಶಕ್ತಿ ಕೊರೋನಾ ಮುಕ್ತಿಯ ಮೇಜರ್ ಆಬ್ಜೆಕ್ಟಿವ್. ಓಕೆ, ಲಾಂಚ್ ಮಾಡಿದರು ಮಧ್ಯಪ್ರದೇಶ್. 2021 ನೆಲ್ಸನ್ ಮಂಡೇಲಾ ವಿಶ್ವ ಮಾನವೀಯತೆ ಪ್ರಶಸ್ತಿ ಪಡೆದವರು ಯಾರು? ಇವರು ಭಾರತದ ರೋಮಾನಾ ಸಿಂಗ್ ಸೆಹಗಲ್. ಓಕೆ, ರೈಟ್ ಆನ್ಸರು ರೋಮಾನಾ ಸಿಂಗ್ ಸೆಹಗಲ್. ಇವ್ರು ಏನು ಮಾಡಿದ್ದಾರೆ ನೋಡಿ, ಇವರು ಆಂಟ್ರಪ್ರಿನರ್ ಅಂದರೆ ಬಿಸ್ನೆಸ್ ಮ್ಯಾನ್. ಇವರು ತಮ್ಮಲ್ಲಿ ಬರುವಂತಹ ಫಸ್ಟ್ ಆಫ್ ಆಲ್ ಇವು ಮಾನವೀಯತೆ, ಇದು ನೆಲ್ಸನ್ ಮಂಡೇಲಾ ವಿಶ್ವ ಮಾನವೀಯತೆ ಪ್ರಶಸ್ತಿ ಯಾಕೆ ಕೊಡ್ತಾರಂದರೆ, ನೋಡಿ ಇವ್ರು ಏನು ಕೆಲಸ ಮಾಡಿದ್ದಾರೆ ಅಂದರೆ, ಇವ್ರದ್ದೊಂದು ಆರ್ಗನೈಜೇಷನ್ ಇದೆ. ಆ ಆರ್ಗನೈಜೇಷನಲ್ಲಿ ಪ್ಲಾಸ್ಟಿಕ್ ಮಟೀರಿಯಲ್ಸ್ ಆಗಿರ್ಬೋದು, ಇನ್ನು ಬೇರೆ ನಾನ್ ಡಿಕಂಪೋಸಿಂಗ್ ಅಂದರೆ ಕೊಳೆಯಲು ಸಾಧ್ಯವಿಲ್ಲದಂಥ ಮಟೀರಿಯಲ್ಗಳನ್ನು ತಗೊಂಡು ಅದು ಫೈನಲಿ ಬೇರೆ ಮಟೀರಿಯಲ್ ಆಗಿ ಕನ್ವರ್ಟ್ ಮಾಡಿ ಅದರ ಲೈಫ್ ಟೈಮನ್ನು ಮತ್ತೆ ಏನು ಮಾಡಿದರು, ಇವರು ಜಾಸ್ತಿ ಮಾಡಿದರು. ಈ ಥರ ನಾನ್ ಡಿಕಂಪೋಸಿಬಲ್ ಮಟೀರಿಯಲ್ಸನ್ನು ತೊಗೊಂಡ್ಬಿಟ್ಟು ಅದನ್ನು ಬೇರೆ ಪ್ರಾಡಕ್ಟಾಗಿ ಕನ್ವರ್ಟ್ ಮಾಡಿ ಪೊಲ್ಯೂಷನನ್ನು ಫೈನಲಿ ಪೊಲ್ಯೂಷನನ್ನು ಕಂಟ್ರೋಲ್ ಮಾಡಿದರು. ಇದ್ರದ್ದು ಸೈಡ್ ಎಫೆಕ್ಟ್ಸ್ಗಳು ಕಡಿಮೆ ಮಾಡಿದರು. ಸೊ ಹೀಗಾಗಿ ಇವರಿಗೆ ನೆಲ್ಸನ್ ಮಂಡೇಲಾ ವಿಶ್ವ ಮಾನವೀಯತೆ ಪ್ರಶಸ್ತಿಯನ್ನು ಈ ಸರ್ತಿ ಅನೌನ್ಸ್ ಮಾಡಿದರು. ಇವರ ಹೆಸರು ರೋಮಾನಾ ಸಿಂಗ್ ಸೆಹಗಲ್. ಸೋನು ಸೂದ್ ರೀಸೆಂಟಾಗಿ ಪಂಜಾಬ್ ಗೌರ್ಮೆಂಟ್ದು ಎಲೆಕ್ಷನ್ ಅಂಬಾಸಿಡರ್ ಆಗಿ ಆಯ್ಕೆ ಆಗಿದ್ದಾರೆ. ಓಕೆ, ರಂಜಿತ್ ದಿಸಾಳೆ ಯಾರು? ರಂಜಿತ್ ದಿಸಾಳೆ ಇವರಿಗೆ ಗ್ಲೋಬಲ್ ಟೀಚರ್ ಅವಾರ್ಡ್ ಸಿಕ್ಕಿತ್ತು ಹೋದ ವರ್ಷ. ಓಕೆ, ಗ್ಲೋಬಲ್ ಟೀಚರ್ ಅವಾರ್ಡ್ ಕೊಡೋಂಥ ಫೌಂಡೇಶನ್ ಯಾವುದು, ಆರ್ಗನೈಸೇಷನ್ ಯಾವುದು? ವರ್ಕಿ ಫೌಂಡೇಶನ್. ಇದು ಎಕ್ಸಾಮಲ್ಲಿ ಕೇಳಿದ್ರು, ಇದು ನೆನ್ಪಿಡಿ, ವರ್ಕಿ ಫೌಂಡೇಶನ್. ನೋಡಿ, ಇವಾಗ ರೀಸೆಂಟಲ್ಲಿ ಯಾವುದೇ ಎಕ್ಸಾಮಲ್ಲಿ ಯಾವ ವ್ಯಕ್ತಿ ಅವಾರ್ಡ್ ತೊಗೊಂಡಿದ್ದಾರೆ, ರ್ಯಾಂಕಿಂಗ್ ಎಷ್ಟು ಅಂತ ಕೇಳೋದಕ್ಕಿಂತ ಆ ರ್ಯಾಂಕಿಂಗ್ ನೀಡೋರು ಯಾರು, ಆ ಅವಾರ್ಡ್ ನೀಡೋರು ಯಾರು, ಈ ಥರ ಕೇಳ್ತಾ ಇದ್ದಾರೆ. ಸೊ ನೀವು ನೆನಪಿಡಲೇಬೇಕು ಇವೆಲ್ಲ. ನೆಕ್ಸ್ಟು, MSME ವಲಯಕ್ಕೆ ನೆರವು ನೀಡಲು ಶ್ವಾಸ್ ಮತ್ತು ಆರೋಗ್ಯ ಹೆಸರಿನ ಕಾರ್ಯಕ್ರಮಗಳನ್ನು ಯಾರು ಜಾರಿಗೆ ತಂದಿದ್ದಾರೆ? ಓಕೆ, ರೈಟ್ ಆನ್ಸರು ಸಿಡ್ಬಿ, ಸ್ಮಾಲ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಬೋರ್ಡ್, ಬ್ಯಾಂಕ್ ಆಫ್ ಇಂಡಿಯಾ. ನೋಡಿ, ಫಸ್ಟ್ ಆಫ್ ಆಲ್ ಇದ್ರದ್ದು ಫುಲ್ ಫಾರ್ಮ್ ತಿಳ್ಕೊಳ್ಳೋಣ. ಶ್ವಾಸ್ ಅಂದರೆ ಸಿಡ್ಬಿ ಅಸಿಸ್ಟೆನ್ಸ್ ಟು ಹೆಲ್ತ್ ಕೇರ್ ಸೆಕ್ಟರ್ ಇನ್ ವಾರ್ ಅಗೇನ್ಸ್ಟ್ ಸೆಕೆಂಡ್ ವೇವ್. ನಂಗೆ ಫುಲ್ ಬರೆಯೋಕ್ಕಾಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ಬರೀತಾ ಇದ್ದೀನಿ ನಾನು. ಶ್ವಾಸ್ ಅಂದರೆ ಸಿಡ್ಬಿ ಅಸಿಸ್ಟೆನ್ಸ್ ಇನ್ ಹೆಲ್ತ್ ಕೇರ್ ಸೆಕ್ಟರ್ ಇನ್ ವಾರ್ ಅಗೇನ್ಸ್ಟ್ ಸೆಕೆಂಡ್ ವೇವ್. ಓಕೆ, ಇದು ಶ್ವಾಸು. ಆರೋಗ್ಯ ಹೆಸರಿನ ಫುಲ್ ಫಾರ್ಮು ಅಸಿಸ್ಟೆನ್ಸ್ ಟು MSME ಫಾರ್ ರಿಕವರಿ ಆ್ಯಂಡ್ ಗ್ರೋತ್ ಡ್ಯೂರಿಂಗ್ COVID-19 ಪ್ಯಾಂಡಮಿಕ್. ಇದು ಆರೋಗ್ಯ ಹೆಸರಿನ ಫುಲ್ ಫಾರ್ಮ್. ಈಗ ಇದ್ರ ಕೆಲಸ ಏನಂತ ತಿಳ್ಕೊಳ್ಳೋಣ. ನೋಡಿ, ಶ್ವಾಸ್ ಅಂದರೆ ಇದು ಏನಿಲ್ಲ, ಜಸ್ಟ್ MSMEಗಳಿಗೆ ಏನು ಮಾಡೋದು, ಲೋನ್ ಪ್ರೊವೈಡ್ ಮಾಡೋದು. MSMEಗಳಿಗೆ ಲೋನ್ ಪ್ರೊವೈಡ್ ಮಾಡೋದು ಜಸ್ಟ್ 48 ಅವರ್ಸಲ್ಲಿ ಅಪ್ ಟು 2 crores, 2 ಕೋಟಿವರೆಗೂ ಬರೀ 48 ಗಂಟೆಗಳಲ್ಲಿ ಮಾತ್ರ ಲೋನ್ ಪ್ರೊವೈಡ್ ಮಾಡೋದು. ಮೊದಲು ಏನಾಗ್ತಾಯಿತ್ತು, ಲೋನ್ ಸಿಗ್ತಾ ಇದ್ದಿಲ್ವ MSMEಗೆ? ಹಾಗಿಲ್ಲ, ಮೊದಲು ಕೂಡ ಲೋನ್ ಸಿಗ್ತಾಯಿತ್ತು. ಬಟ್ ಅದು ಪ್ರೊಸೀಜರ್ ಏನಿತ್ತು, ಲೋನ್ ಸಿಗೋಂಥ ಪ್ರೊಸೀಜರ್ ಭಾಳಷ್ಟು ಲೆಂದಿ ಪ್ರೊಸೀಜರ್ ಇತ್ತು. ಸೊ ಭಾಳಷ್ಟು ಲೇಟ್ ಆಗ್ತಾಯಿತ್ತು MSMEಗಳಿಗೆ ಲೋನ್ ಸಿಗೋಕ್ಕೆ. ಬಟ್ ಈ ಪ್ರೊಸೆಸ್ಸಿಂದ 48 ಗಂಟೆಯಲ್ಲಿ ಏನು ಮಾಡ್ಬೋದು, ಲೋನ್ ಪ್ರೊವೈಡ್ ಮಾಡ್ತಾರೆ. ಓಕೆ, 2 ಕೋಟಿವರೆಗೂ ಲೋನ್ ಪ್ರೊವೈಡ್ ಮಾಡ್ತಾರೆ. ನೋಡಿ, ಮತ್ತು ಏನು ಡಿಫ್ರೆನ್ಸ್ ಇವೆರಡಕ್ಕಂದರೆ, ಶ್ವಾಸ್ ಅಂದರೆ ಸೊ ಫಾರ್ ಎಕ್ಸಾಂಪಲ್ ಆಕ್ಸಿಜನ್ ಸಿಲಿಂಡರ್ ಆಗಿರ್ಬೋದು, ಆಕ್ಸಿಜನ್ ಸ್ಟೋರೇಜ್ ಮಾಡೋದಾಗಿರ್ಬೋದು, ಆಕ್ಸಿಜನನ್ನು ಬೇರೆ ಸ್ಥಳಗಳಿಗೆ ಟ್ರಾನ್ಸ್ಪೋರ್ಟ್ ಮಾಡೋದಾಗಿರ್ಬೋದು, ಅದರ್ ರಿಲೇಟೆಡ್ ಯಾವೆಲ್ಲ ಪ್ರಾಡಕ್ಟನ್ನು ಇದ್ರ ರಿಲೇಟೆಡ್ ಪ್ರಾಡಕ್ಟನ್ನು ಡೆವಲಪ್ ಮಾಡೋಂಥ MSMEಗಳಿಗೆ ಲೋನ್ ಪ್ರೊವೈಡ್ ಮಾಡೋದು ಶ್ವಾಸ್ ಕ್ಯಾಟಗರಿಯಲ್ಲಿ ಬರುತ್ತೆ. ಅದೇ ಥರ ಆರೋಗ್ಯ ಅಂದರೆ, ಸೊ ಈ ಪಲ್ಸ್ ಆಕ್ಸಿಮೀಟರ್ ನೋಡಿದಿರಲ್ಲ. ಸೊ ಆ ಪಲ್ಸ್ ಆಕ್ಸಿಮೀಟರ್ ಆಗಿರ್ಬೋದು, ಡ್ರಗ್ಸ್ ಅಂದರೆ ಮೆಡಿಸಿನ್ಸು, ಕೋವಿಡ್ ಮೆಡಿಸಿನ್ಸು. ಅದಾದಮೇಲೆ ಈ PPE ಕಿಟ್, ಪರ್ಸನಲ್ ಪ್ರೊಟೆಕ್ಷನ್ ಎಕ್ವಿಪ್ಮೆಂಟ್. ಓಕೆ, ಈ PPE ಕಿಟ್ಗಳನ್ನು ಡೆವಲಪ್ ಮಾಡೋಂತಹ MSMEಗಳಿಗೆ
ಈ ಕ್ಯಾಟಗರಿಯಲ್ಲಿ ಲೋನ್ ಕೊಡ್ತಾರೆ. ಸೊ 2 ಕ್ಯಾಟಗರಿಯಲ್ಲಿ ಲೋನ್ ಕೊಡ್ತಾರೆ, ಒಂದು ಶ್ವಾಸ ಮತ್ತು ಆರೋಗ್ಯ ಇಷ್ಟೇ. ಓಕೆ, ನೆಕ್ಸ್ಟ್ ನಬಾರ್ಡ್ ಯಾವಾಗ ಸ್ಟಾರ್ಟ್ ಆಯಿತು? ಸೊ ಜಿ ಕೆ ಫ್ಯಾಕ್ಸ್ ನೋಡೋಣ ಅಂತ ಹೇಳ್ಬಿಟ್ಟು 2-3. ನಬಾರ್ಡ್ ಯಾವಾಗ ಸ್ಟಾರ್ಟ್ ಆಯಿತು? 1982 ಜುಲೈ 12. ಓಕೆ, ಅಗೇನ್ ಆರ್ ಬಿ ಐ ನಾನು ಆವಾಗಲೇ ಮಾತಾಡಿದೆ. 1988 ಸಿಡ್ಬಿ ಯಾವಾಗ ಸ್ಟಾರ್ಟ್ ಆಯಿತು? ಸಿಡ್ಬಿ 1988 ಸ್ಟಾರ್ಟ್ ಆಯಿತು, ಬಟ್ ಇದಕ್ಕೆ ಸ್ಟ್ಯಾಟ್ಯೂಟರಿ ಸ್ಟೇಟಸ್ ಕೊಟ್ಟಿದ್ದು 1992. ಸೊ ಇಂಡಿಯಾದಲ್ಲಿ ಬರುವಂಥ MSME ರಿಲೇಟೆಡ್ ಆಗಿರ್ಬೋದು ಮತ್ತು ಸ್ಟಾಕ್ ಮಾರ್ಕೆಟನ್ನು ಕಂಟ್ರೋಲ್ ಮಾಡೋರು ಸಿಡ್ಬಿ. ಸಾರಿ, ಸ್ಟಾಕ್ ಮಾರ್ಕೆಟನ್ನು ಕಂಟ್ರೋಲ್ ಮಾಡೋರು ಸಿಡ್ಬಿ ಅಲ್ಲ. ಓಕೆ, ನೆಕ್ಸ್ಟು ಜಲಮೂಲಗಳ ಪುನಶ್ಚೇತನಕ್ಕಾಗಿ ಪರ್ವತಧಾರೆ ಯೋಜನೆ ರೂಪಿಸಿದ ರಾಜ್ಯ ಯಾವುದು? ರೈಟ್ ಆನ್ಸರು ಹಿಮಾಚಲ್ ಪ್ರದೇಶ್. ಇದು ಪರ್ವತಧಾರ. ಓಕೆ, ಧಾರ ಅಂದರೆ ಏನು? ಫ್ಲೋ, ಹರಿವು, ನೀರಿನರು. ನೋಡಿರಿ, ಇದು ಲಾಂಚ್ ಮಾಡಿದವರು ಯಾರು? ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು. ಉದ್ದೇಶ ಏನು? ನೀರಿನ ಮೂಲವನ್ನು ಸಂರಕ್ಷಿಸೋದು. ಆಲ್ರೆಡಿ ಇರುವಂಥ ನೀರಿನ ಮೂಲ ರಿವರ್ ಆಗಿರ್ಬೋದು, ಡ್ಯಾಮ್ ಆಗಿರ್ಬೋದು, ಗ್ರೌಂಡ್ ವಾಟರ್ ಆಗಿರ್ಬೋದು, ಅದಾಗಿರ್ಬೋದು. ಮತ್ತು ಇದ್ರ ಉದ್ದೇಶ, ಇಂಪಾರ್ಟೆಂಟ್ ಉದ್ದೇಶ ಏನಪ್ಪ ಅಂದರೆ ಗ್ರೌಂಡ್ ವಾಟರನ್ನು ಜಾಸ್ತಿ ಮಾಡೋದು. ಓಕೆ, ಗ್ರೌಂಡ್ ವಾಟರನ್ನು ಜಾಸ್ತಿ ಮಾಡೋದು. ಯಾವ ಥರ ಮಾಡೋದು? ಸೊ ಬಿದ್ದಂತಹ ಮಳೆಯನ್ನು ಸಂಗ್ರಹಣೆ ಮಾಡೋದು ಕರೆಕ್ಟಾಗಿ. ಪಾಂಡ್ಗಳನ್ನು ಕ್ರಿಯೇಟ್ ಮಾಡೋಕ್ಕಿರ್ಬೋದು, ಡ್ಯಾಮ್ ಆಗಿರ್ಬೋದು, ಚೆಕ್ ಡ್ಯಾಮ್ ಆಗಿರ್ಬೋದು, ಬೇರೆ ಎಲ್ಲ ಕನ್ಸ್ಟ್ರಕ್ಷನ್ಸನ್ನು ಬೇರೆ ಎಲ್ಲ ಇವು ಪಾಂಡ್ ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟು ನೀರಿನ ಸಂರಕ್ಷಣೆ ಮಾಡಿ ನೀರನ್ನು ಸ್ಟೋರ್ ಮಾಡಿರೋದು. ಫೈನಲಿ ನೀರನ್ನು ಕಡಿಮೆ ಬಿದ್ದಾಗ ಅದರಲ್ಲಿರುವಂಥ ನೀರು ಇರಿಗೇಷನ್ ಪರ್ಪಸ್ ಆಗಿರ್ಬೋದು, ಬೇರೆ ಯಾವುದೇ ಪರ್ಪಸ್ಸಿಗೆ ಯೂಸ್ ಮಾಡ್ಬೋದು. ಸೊ ಈ ಥರ ಫೈನಲಿ ಗ್ರೌಂಡ್ ವಾಟರ್ ಕೂಡ ಮೇಂಟೈನ್ ಮಾಡ್ಕೊಂಡು ಹೋಗೋದು ಇದ್ರದ್ದು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟು ಈ ಪರ್ವತಧಾರ ಯೋಜನೆದು. ಹೆಸರೇನು ಸ್ಕೀಮ್ದು? ಪರ್ವತಧಾರ. ರಾಜ್ಯ ಯಾವುದು? ಹಿಮಾಚಲ್ ಪ್ರದೇಶ್. ಓಕೆ, ನೆಕ್ಸ್ಟು ಸಿಪ್ರಿ ಪ್ರಕಾರ ವಿಶ್ವದಲ್ಲಿ ಅತಿ ಹೆಚ್ಚು ಮಿಲಿಟರಿ ವೆಚ್ಚ ಮಾಡುವಂತಹ ದೇಶ ಯಾವುದು? ಸಿಪ್ರಿ ಫುಲ್ ಫಾರ್ಮ್ ಏನು? ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಓಕೆ, ಸಿಪ್ರಿ. ಸೊ ಇದ್ರ ಪ್ರಕಾರ ಭಾರತವು ವಿಶ್ವದ ಅತಿ ಹೆಚ್ಚು ಕೇಳಿದಾರಲ್ಲ. ಸೊ ರೈಟ್ ಆನ್ಸರು ಅಮೇರಿಕಾ. ಫಸ್ಟ್ ಪೊಸಿಷನಲ್ಲಿ ಅಮೇರಿಕಾ ಇದೆ, ನೆಕ್ಸ್ಟ್ ಚೀನಾ, ಥರ್ಡ್ ಪ್ಲೇಸಲ್ಲಿ ಭಾರತ ಇದೆ. ನೀವು ಆಬ್ವಿಯಸ್ಲಿ ಭಾರತ ನೆನಪಿಡಲೇಬೇಕು. ಸೊ ಅತಿ ಹೆಚ್ಚು ಮಿಲಿಟರಿ ವೆಚ್ಚ ಅಂದರೆ ಟು ಪ್ರೊಕ್ಯೂರ್ ದ ವೆಪನ್ಸ್ ಖರೀದಿ ಮಾಡೋಕ್ಕಾಗಿರ್ಬೋದು, ವೆಪನ್ಸ್ ಪರ್ಚೇಸ್ ಮಾಡೋಕ್ಕಾಗಿರ್ಬೋದು, ಅದಾದಮೇಲೆ ತನ್ನ ದೇಶದಲ್ಲೇ ವೆಪನ್ಸನ್ನು ಉತ್ಪಾದನೆ ಮಾಡೋಕ್ಕಾಗಿರ್ಬೋದು. ಸೊ ಇದೆಲ್ಲದಕ್ಕೆ ಅತಿ ಹೆಚ್ಚು ಖರ್ಚು ಮಾಡೋ ದೇಶ ಯಾವುದು? ಅಮೇರಿಕಾ, ಸೆಕೆಂಡ್ ಚೀನಾ, ಥರ್ಡ್ ಭಾರತ. ಓಕೆ, ನೆಕ್ಸ್ಟು ಸೊ ಇದ್ರ ಹೆಡ್ ಕ್ವಾರ್ಟರ್ ಎಲ್ಲಿದೆ? ಸಿಪ್ರಿದು ಸ್ವೀಡನ್ನ ಸ್ಟಾಕ್ಹೋಮ್. ನೆಕ್ಸ್ಟು ಗ್ರಾಹಕರಿಗೆ ದೈನಂದಿನ ವ್ಯವಹಾರದ ಮಿತಿಯನ್ನು 1 ಲಕ್ಷದಿಂದ 2 ಲಕ್ಷಕ್ಕೆ ಹೆಚ್ಚು ಮಾಡಿದ ದೇಶದ ಮೊದಲ ಪೇಮೆಂಟ್ ಬ್ಯಾಂಕ್ ಯಾವುದು? ಸೊ ರೈಟ್ ಆನ್ಸರು ಏರ್ಟೆಲ್ ಪೇಮೆಂಟ್ ಬ್ಯಾಂಕ್. ಸೊ ಮೊದಲೇನಿತ್ತು, ಒಂದು ಅಕೌಂಟಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಆ ಅಕೌಂಟ್ ಹೊಂದಿದರೆ 1 ದಿವಸದಲ್ಲಿ 1 ಲಕ್ಷ ತನಕ ಮಾತ್ರ ಡೆಪಾಸಿಟ್ ಮಾಡ್ಬೋದು. ಸೊ ಬಟ್ ಆ ಲಿಮಿಟನ್ನು ಇವಾಗ 2 ಲಕ್ಷಕ್ಕೆ ಏರಿಸಿದ್ದಾರೆ. ಓಕೆ, ಸೊ ಕೋವಿಡ್ ಪ್ಯಾಂಡಮಿಕ್ ಆಗಿರ್ಬೋದು, ಬೇರೆ ಬೇರೆ ಕಸ್ಟಮರ್ಸ್ ಡೈವರ್ಸಿಫಿಕೇಷನ್ ನೋಡಿಕೊಂಡು ಅಮೌಂಟ್ ನೆಸೆಸರಿ ಎಷ್ಟಿರುತ್ತೆ ಅದೆಲ್ಲ ನೋಡಿಕೊಂಡು ಕನ್ಸಿಡರ್ ಮಾಡಿಕೊಂಡು ಇವರೇನು ಮಾಡಿದರೆ ಲಿಮಿಟನ್ನೇ ಎಕ್ಸ್ಟ್ರಾ ಮಾಡಿದ್ದಾರೆ 2 ಲಕ್ಷ. ಸೊ ನಿಮಗೆ ನೆನಪಿರಬೇಕು, ಏರ್ಟೆಲ್ ಇಂಡಿಯಾದ ಪ್ರಥಮ ಪೇಮೆಂಟ್ ಬ್ಯಾಂಕ್ ಕೂಡ ಏರ್ಟೆಲೇ. ಓಕೆ, ಸೊ ಪೇಮೆಂಟ್ ಬ್ಯಾಂಕ್ಗಳಿಗೆ ರೆಕಮೆಂಡ್ ಮಾಡಿದಂಥ ಕಂಪನಿ ಯಾವುದು? 2013ರಲ್ಲಿ ನಚಿಕೇತ್ ಮೋರ್ ಕಮಿಟಿ. ಇದು ಕೂಡ ನೆನಪಿಡ್ಬೇಕು ನೀವು. ನೆಕ್ಸ್ಟು ಭಾರತದಲ್ಲಿ ಮೊಟ್ಟ ಮೊದಲ ಕ್ರಿಪ್ಟೋ ಕರೆನ್ಸಿ ವಿನಿಮಯ ಯಾವುದು? ರೈಟ್ ಆನ್ಸರು ಬಿಟ್ಯಾಕ್ಸ್. ಓಕೆ, ಫಸ್ಟ್ ಆಫ್ ಆಲ್ ಕ್ರಿಪ್ಟೋ ಕರೆನ್ಸಿ ಅಂದರೆ ಏನು? ಕ್ರಿಪ್ಟೋ ಕರೆನ್ಸಿ ಅಂದರೆ ನಾವು ನಾರ್ಮಲ್ ನಮ್ಮ ಕೈಯಲ್ಲಿ ಯಾವ ಥರ ಇರುತ್ತೆ, ಗಾಂಧೀಜಿ ಇರುವಂತಹ ಚಿತ್ರ ನಾವು ಜನರಲಿ ಯೂಸ್ ಮಾಡೋಂಥ ನೋಟ್ಸ್ ಇಲ್ಲದೇ, ಇದು ಫಿಸಿಕಲ್ ಕರೆನ್ಸಿ ಅಂದರೆ ನಾವು ಟಚ್ ಮಾಡೋಕ್ಕಾಗಲ್ಲ. ಇದು ಡಿಜಿಟಲ್ ಕರೆನ್ಸಿ. ನಿಮ್ಮ ಎಕ್ಸಾಂಪಲ್ ನಿಮ್ಮ ಪೇಟಿಎಮ್ ವಾಲೆಟಲ್ಲಿ ಯಾವ ಥರ ಅಮೌಂಟ್ ಇರುತ್ತೆ ಆ ಥರ. ಇದೊಂದು ಡಿಜಿಟಲ್ ಕರೆನ್ಸಿ. ನಾವು ಇದಕ್ಕೆ ಟಚ್ ಮಾಡೋಕ್ಕಾಗೋದಿಲ್ಲ. ಜಸ್ಟ್ ಒಂದು ID ನಂಬರ್ ಇರುತ್ತೆ. ಯಾರ ಹತ್ರ ಆದರೂ ಡಿಜಿಟಲ್ ಕರೆನ್ಸಿ ಇದೆ, ಕ್ರಿಪ್ಟೋ ಕರೆನ್ಸಿ ಇದೆ ಅಂದರೆ ಅವ್ರ ಹತ್ರ ಒಂದು ID ಇರುತ್ತೆ. ಸೊ ಒಂದು ಲೆಡ್ಜರ್ ಇರುತ್ತೆ. ಲೆಡ್ಜರ್ ಅಂದರೆ ಕ್ರಿಪ್ಟೋ ಕರೆನ್ಸಿ ಹೊಂದಿದವರಂತಹ ಲಿಸ್ಟು. ಯಾವುದೇ ಒಂದು ಬ್ಯಾಂಕ್ ಲೆಡ್ಜರ್ ಕೂಡ ಇರುತ್ತೆ. ಸೊ ಅಂದರೆ ಲೆಡ್ಜರ್ ಅಂದರೆ ಲಿಸ್ಟು. ಆ ಲಿಸ್ಟಲ್ಲಿ ಯಾರ್ಯಾರ ಹತ್ರ
ಕ್ರಿಪ್ಟೋ ಕರೆನ್ಸಿ ಇದೆ ಅವರಿಗೆಲ್ಲ ಒಂದು ಐ ಡಿ ನಂಬರ್ ಕೊಡ್ತಾರೆ. ಸೊ ಆ ಐ ಡಿ ನಂಬರ್ನ ಯೂಸ್ ಮಾಡಿಕೊಂಡು ಬೇರೆದಕ್ಕೆಲ್ಲ ಟ್ರಾನ್ಸಾಕ್ಷನ್ಗೆಲ್ಲ ಅದು ಯೂಸ್ ಮಾಡ್ಬೋದು. ಸೊ ನೀವು ಮಾಡಿದಂಥ ಟ್ರಾನ್ಸಾಕ್ಷನ್ ಎವ್ರಿ ಟ್ರಾನ್ಸಾಕ್ಷನ್ ಮತ್ತು ಯಾವುದೇ ವ್ಯಕ್ತಿ ಒಂದು ಹೊಸ ಕ್ರಿಪ್ಟೋ ಕರೆನ್ಸಿ ಖರೀದಿ ಮಾಡಿದರೆ ಆ ವ್ಯಕ್ತಿಯ ಹೆಸರು ಎಲ್ಲ ಕೂಡ ಈ ಲೆಡ್ಜರಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಏನದು ಅಷ್ಟೊಂದು ಡಿಮ್ಯಾಂಡ್ ಅಪ್ಪ ಕ್ರಿಪ್ಟೋ ಕರೆನ್ಸಿದೆ ಅಂದರೆ, ಈ ಕ್ರಿಪ್ಟೋ ಕರೆನ್ಸಿಗಳನ್ನು ಓಕೆ, ಕ್ರಿಪ್ಟೋ ಕರೆನ್ಸಿಯನ್ನು ನೀವು ಎಕ್ಸ್ಚೇಂಜ್ ಮಾಡಬೇಕಾದ್ರೆ, ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಇದರಲ್ಲಿ ಯಾವುದೇ ಗೌರ್ಮೆಂಟ್ ಆಗಿರಲಿ, ಯಾವುದೇ ಸೆಂಟ್ರಲ್ ಬ್ಯಾಂಕ್ದಾಗಿರಲಿ, ಫಾರ್ ಎಕ್ಸಾಂಪಲ್ ಇನ್ ಅವರ್ ಕೇಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಂಟ್ರೋಲ್ ಇರೋದಿಲ್ಲ. ನೀವು ಇವಾಗ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ದುಡ್ಡು ಕಳಿಸಬೇಕಾದ್ರೆ ಕೆಲವೊಂದು ಸಲ ಸರ್ವರ್ ಬಿಸಿ, ಅದು ಬಿಸಿ ಅಂತ ಬರುತ್ತೆ. ಅದಾದಮೇಲೆ ಕೆಲವೊಂದು ಸಲ ಡಮ್ಮಿ ಅಕೌಂಟ್ಗೆ ದುಡ್ಡು ಹೋಗಿಬಿಟ್ಟು ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಇದೆಲ್ಲ ಯಾವುದೇ ಥರ ತೊಂದರೆ ಇರೋದಿಲ್ಲ ಕ್ರಿಪ್ಟೋ ಕರೆನ್ಸಿಯಲ್ಲಿ. ಓಕೆ, ಸೊ ಕ್ರಿಪ್ಟೋ ಕರೆನ್ಸಿ ಕ್ರಿಯೇಟ್ ಮಾಡಬೇಕಂದ್ರೆ ನಂಬರ್ ಆಫ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕಾಗುತ್ತೆ. ದೊಡ್ಡ ದೊಡ್ಡ ಇಂಟಿಗ್ರೇಷನ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ಸೊ ಕ್ರಿಪ್ಟೋ ಕರೆನ್ಸಿ ಕೆಲವೊಂದು ಸಲ ಅಪೋಸ್ ಕೂಡ ಮಾಡ್ತಾರೆ. ಯಾಕಂದರೆ ಇದು ಭಾಳಷ್ಟು ನೋಡಿ, ಕ್ರಿಪ್ಟೋ ಕರೆನ್ಸಿ ಕ್ರಿಯೇಟ್ ಮಾಡಬೇಕಂದ್ರೆ ಅಲ್ಲಿ ಅತಿ ಹೆಚ್ಚು ಇದು ಕಂಪ್ಯೂಟ್ರಲ್ಲೇ ಮಾಡಬೇಕಾಗುತ್ತೆ ಆಬ್ವಿಯಸ್ಲಿ. ಸೊ ಆ ಕಂಪ್ಯೂಟ್ರಲ್ಲಿ ಮಾಡಬೇಕಂದ್ರೆ ಕಂಪ್ಯೂಟರ್ ಏನು ಯೂಸ್ ಮಾಡುತ್ತೆ, ಎಲೆಕ್ಟ್ರಿಸಿಟಿ ಮೇಲೆ ನಡೆಯುತ್ತೆ. ಓಕೆ, ಎಲೆಕ್ಟ್ರಿಸಿಟಿ ಮೇಲೆ ನಡೆಯುತ್ತೆ ಅಂದರೆ ಎಲೆಕ್ಟ್ರಿಸಿಟಿ ನಿಮಗೆ ಫೈನಲ್ ಆಗಿ ಇಂಡಿಯಾದಲ್ಲಿ ಯಾವ ಥರ ಪ್ರೊಡ್ಯೂಸ್ ಮಾಡ್ತಾರೆ, ಕೋಲ್ ಯೂಸ್ ಮಾಡ್ಕೊಂಡು ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಕೋಲ್ ಯೂಸ್ ಮಾಡ್ಕೊಂಡು ಪ್ರೊಡ್ಯೂಸ್ ಮಾಡ್ತಾರೆ ಅಂದರೆ ಫೈನಲಿ ಕೋಲ್ ಏನು ಕ್ರಿಯೇಟ್ ಮಾಡ್ತು, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್. ಅಗೇನ್ ಇದು ಎನ್ವಿರಾನ್ಮೆಂಟಲ್ ಮೇಲೆ ಪೊಲ್ಯೂಷನ್ ಕ್ರಿಯೇಟ್ ಮಾಡಿ ಇಫೆಕ್ಟ್ ಮಾಡ್ತಾ ಇದೆ. ಸೊ ಈ ಥರ ಇದು ಕೂಡ ಇದು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಇದು ಕೂಡ ಅಪೋಸ್ ಮಾಡ್ತಾಯಿದ್ರು ಕೆಲವು ಜನ. ಓಕೆ, ಇದು ಬ್ಲಾಕ್ ಚೈನ್ ಟೆಕ್ನಾಲಜಿ ಮೇಲೆ ನಡೆಯುತ್ತೆ. ಕ್ರಿಪ್ಟೋ ಕರೆನ್ಸಿ ಕೆಲಸ ಮಾಡೋದು ಬ್ಲಾಕ್ ಚೈನ್ ಟೆಕ್ನಾಲಜಿ. ಬ್ಲಾಕ್ ಅಂದರೆ ಕಂಪ್ಯೂಟರ್ಸು, ಚೈನ್ ಅಂದರೆ ನೆಟ್ವರ್ಕ್ ಆಫ್ ಕಂಪ್ಯೂಟರ್ಸ್. ಈ ಥರ ಒಂದು ಕಂಪ್ಯೂಟ್ರಲ್ಲಿ ಡೇಟಾ ಡಿಲೀಟ್ ಆದರೂ ಕೂಡ ಈ ಎರಡು ಕಂಪ್ಯೂಟ್ರಲ್ಲಿ ಹಾಗೆ ಸೇವ್ ಆಗಿರುತ್ತೆ. ಹಾಗಾಗಿ ಇದನ್ನು ಹ್ಯಾಕ್ ಮಾಡೋಂಥ ಚಾನ್ಸೇ ಇಲ್ಲ. ಓಕೆ, ಮತ್ತು ನೀವು ಒಂದ್ಸಲ ಈ ಬ್ಲಾಕ್ ಚೈನಲ್ಲಿ ಡೇಟಾ ಎಂಟ್ರಿ ಮಾಡಿದ ಮೇಲೆ ಆಲ್ಟರ್ ಮಾಡೋಕ್ಕೆ ಬರೋದಿಲ್ಲ. ಸೊ ಇದು ಒಂಥರ ಸೂಪರ್ ಸೇಫ್ ಟೆಕ್ನಾಲಜಿ ಕ್ರಿಪ್ಟೋ ಕರೆನ್ಸಿ. ಸೊ ರೀಸೆಂಟಾಗಿ ಕ್ರಿಪ್ಟೋ ಕರೆನ್ಸಿಗೆ ಮಾನ್ಯತೆ ನೀಡಿದಂಥ ವಿಶ್ವದಲ್ಲಿ ಮೊದಲ ದೇಶ ಯಾವುದು, ಎಲ್ ಸಾಲ್ವಡೋರ್. ಇದು ಕೂಡ ನೆನ್ಪಿಡಬೇಕು ನೀವು, ಎಲ್ ಸಾಲ್ವಡೋರ್. ಇವಾಗ ಭಾರತದಲ್ಲಿರುವಂಥ ಕ್ರಿಪ್ಟೋ ಕರೆನ್ಸಿ ಯಾವುದು, ಬಿಟ್ಯಾಕ್ಸ್. ನೆಕ್ಸ್ಟು, ಪ್ರಾದೇಶಿಕ ಸಮಗ್ರ ಆರ್ಥಿಕ ಪಾಲುದಾರಿಕೆ ಅಡಿಯಲ್ಲಿ ಮುಕ್ತ ವ್ಯಾಪಾರ ಅನುಷ್ಠಾನಕ್ಕೆ ತಂದ ಮೊದಲ ದೇಶ ಯಾವುದು? ಸೊ ರೈಟ್ ಆನ್ಸರು ಸಿಂಗಾಪುರ್. ನೋಡಿ, ರೀಸೆಂಟಾಗಿ ಆಸಿಯಾನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಇದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದರೆ ಫ್ರೀ ಆಗಿರೋದಿಲ್ಲ ಅಲ್ಲಿ ಅಲ್ಲ. ನೋಡಿ, ಒಂದು ದೇಶ ತನ್ನ ದೇಶದಿಂದ ಏನೇ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅಂದರೆ ಇನ್ನೊಂದು ದೇಶ ರಿಸ್ಟ್ರಿಕ್ಷನ್ಸ್ ಹಾಕ್ದೇನೆ ಎಷ್ಟು ಬೇಕು ಇವರು ಅಷ್ಟು ಎಕ್ಸ್ಪೋರ್ಟ್ ಮಾಡಿಬಿಟ್ಟು ಇದ್ರ ಮೇಲೇ ಏನೇ ರೆಸ್ಟ್ರಿಕ್ಷನ್ಸ್ ಇಲ್ಲದೇ ಕಂಪ್ಲೀಟಾಗಿ ಫ್ರೀಯಾಗಿ, ಆಲ್ಮೋಸ್ಟ್ ಫ್ರೀ, ಫಾರ್ ಎಕ್ಸಾಂಪಲ್ 100%ಗೆ 90% ಟ್ಯಾಕ್ಸ್ ಹಾಕ್ದೇನೆ ಇವರು ಮತ್ತೊಂದು ದೇಶದವರು ತರಿಸ್ಕೊತಾರೆ, ಅಂದರೆ ಇಂಪೋರ್ಟ್ ಮಾಡ್ಕೋತಾರೆ. ಸೊ ಹಾಗಾಗಿ ಈ ಆಸಿಯಾನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸೈನ್ ಮಾಡಿದಂಥ 15 ದೇಶಗಳ ಮಧ್ಯೆ ಇದೇ ಥರ ಸೇಮ್ ಸಿಚುವೇಶನ್ ಇರುತ್ತೆ, ಇದೇ ಥರ ಸೇಮ್ ಅಗ್ರಿಮೆಂಟ್ ಇರುತ್ತೆ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋದಾಗ ಏನು ಮಾಡಬೇಕು, ಇವರು ಪ್ರಾಡಕ್ಟ್ಸ್ಗಳನ್ನು ಪ್ರೊಕ್ಯೂರ್ ಮಾಡ್ತಾರೆ. ಹೀಗಾಗಿ ಅಲ್ಲಿ ಅತಿ ಸರಳವಾದಂತಹ ವೇಯಲ್ಲಿ ವ್ಯಾಪಾರವನ್ನು ನಡೀತಾ ಇರುತ್ತೆ. ಬಟ್ ಇಂಡಿಯಾ ಇಸ್ ನಾಟ್ ಎ ಮೆಂಬರ್ ಆಫ್ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಅಂದರೆ ಇಂಡಿಯಾ ಇದಕ್ಕೆ ಸೈನ್ ಮಾಡಿಲ್ಲ. ಯಾಕೆ ಮಾಡಿಲ್ಲ ನೋಡಿ, ಚೈನಾದ ಏನು ಪ್ಲ್ಯಾನು, ಚೈನಾ ವರ್ಲ್ಡಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಂತ ಕರೀತಾರೆ ಚೈನಾಗೆ. ಓಕೆ, ಇವಾಗ ಚೈನಾ ಈ ಟ್ರೀಟಿಗೆ ಏನಾದರೂ ಇಂಡಿಯಾ ಸೈನ್ ಮಾಡ್ತಿತ್ತಂದರೆ, ಈ ಅಗ್ರಿಮೆಂಟ್ಗೆ ಏನಾದರೂ ಇಂಡಿಯಾ ಸೈನ್ ಮಾಡ್ತಿದ್ರೆ ಇಂಡಿಯಾಗೆ ಭಾಳಷ್ಟು ಲಾಸ್ ಇತ್ತು. ಯಾಕಂದರೆ ಚೈನಾ ಏನು ಮಾಡುತ್ತೆ, ಇವಾಗ ತನ್ನ ಹತ್ರ ಉತ್ಪಾದಿಸಿದಂತಹ ಎಲ್ಲ ಪ್ರಾಡಕ್ಟ್ಗಳನ್ನು ಎಲ್ಲ ಕಂಟ್ರಿಗಳಿಗೂ ಕಳಿಸುತ್ತೆ. ಓಕೆ, ಈ 15 ಇದರಲ್ಲಿ ಆ್ಯಕ್ಚುಲಿ 15 ಕಂಟ್ರಿ ಇದ್ದಾವೆ. 15 ಕಂಟ್ರಿಗಳಿಗೆ ಚೈನಾ ಕಳಿಸುತ್ತೆ. ಇವಾಗಲೇ ಹೇಳಿದಂಗೆ ಯಾರೂ ರೆಸ್ಟ್ರಿಕ್ಟ್ ಮಾಡೋ ಹಾಗಿಲ್ಲ. ಯಾವುದೇ ದೇಶ ಬೇರೆ ದೇಶಕ್ಕೆ ಎಷ್ಟು ಬೇಕಂದರೆ ಎಷ್ಟು ಬೇಕೋ ಅಷ್ಟು ತನಗೆ ಮನಸ್ಸಿಗೆ ಬಂದಷ್ಟು ಪ್ರಾಡಕ್ಟನ್ನು ಏನು ಮಾಡ್ಬೋದು, ಎಕ್ಸ್ಪೋರ್ಟ್ ಮಾಡ್ಬೋದು. ಬೇರೆ ಕಂಟ್ರಿ ಅದ್ರ ಮೇಲೆ ರಿಸ್ಟ್ರಿಕ್ಷನ್ಸ್ ಅಂತ ಹೇರುವಂಥ ಏನೂ ಚಾನ್ಸಸ್ ಇಲ್ಲ. ಸೊ ಹಾಗಾಗಿ ಚೈನಾದಲ್ಲಿ ನಿಮಗೆ ಆಬ್ವಿಯಸ್ಲಿ ವಿಶ್ವದಲ್ಲಿ ಅತಿ ಹೆಚ್ಚು ಪ್ರೊಡಕ್ಷನ್ ಆಗೋದು ಐಟಮ್ಸು ಚೈನಾದಲ್ಲಿ. ಹೀಗಾಗಿ ಚೈನಾ ಏನು ಮಾಡ್ತು, ಇವೆಲ್ಲ ಕಂಟ್ರಿಗಳಿಗೆ ಎಕ್ಸ್ಪೋರ್ಟ್ ಮಾಡಿಬಿಟ್ಟು ವಿಶ್ವದಲ್ಲಿ ತನ್ನದೇ ಆದಂತಹ ಒಂದು ವರ್ಚಸ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತು. ಓಕೆ, ಭಾರತ ಏನು ಥಿಂಕ್ ಮಾಡ್ತು, ನಾವು ಇದಕ್ಕೆ ಸೈನ್ ಮಾಡಿದರೆ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗುವಂಥ ಉತ್ಪಾದನೆಗಳಿಗೆ ಬೇರೆ ಕಡೆ ಮಾರ್ಕೆಟ್ ಸಿಗೋದಿಲ್ಲ. ಹಾಗಾಗಿ ನಾವು ಇದನ್ನು ಏನು ಮಾಡ್ತೀವಿ, ಬಾಯ್ಕಾಟ್ ಮಾಡ್ತೀವಿ, ನಾವು ಇದಕ್ಕೆ ಜಾಯ್ನ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಭಾರತ ಜಾಯ್ನ್ ಆಗಿಲ್ಲ. ಓಕೆ, ಇಂಡಿಯನ್ ಡೊಮೆಸ್ಟಿಕ್ ಮಾರ್ಕೆಟ್ ಏನಾಗ್ತಿತ್ತು, ಕಂಪ್ಲೀಟಾಗಿ ಕೊಲ್ಯಾಪ್ಸ್ ಆಗ್ತಿತ್ತು ಇದೇನಾದರೂ ಇಂಡಿಯಾ ಸೈನ್ ಮಾಡಿದರೆ. ನೆಕ್ಸ್ಟು ನೋಡಿ, ಈ ಫ್ರೀ ಟ್ರೇಡ್ ಅಗ್ರಿಮೆಂಟಲ್ಲಿ ರೀಜನಲ್ ಕಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಂತ ಕರೀತಾರೆ. ಈ ಫ್ರೀ ಟ್ರೇಡ್ ಅಗ್ರಿಮೆಂಟಲ್ಲಿ 15 ಕಂಟ್ರೀಸ್ ಇದ್ದಾವೆ ಟೋಟಲಿ. ಆಸಿಯಾನ್ 10 ಕಂಟ್ರೀಸು, ಅದಾದಮೇಲೆ 5 ಕಂಟ್ರೀಸು ಇನ್ನೂ ಬೇರೆ ಇದ್ದಾವೆ. 5 ಕಂಟ್ರೀಸ್ ಯಾವುದಂದರೆ, ಕೆಳಗಿರೋದು 2 ನ್ಯೂಜಿಲ್ಯಾಂಡು, ಆಮೇಲೆ ಆಸ್ಟ್ರೇಲಿಯಾ, ಮೇಲಿರೋ 2 ಜಪಾನು, ಸಿಂಗಾಪುರು, ಚೈನಾ. ಸಿಂಗಾಪುರ್ ಅಲ್ಲ, ಸೌತ್ ಕೊರಿಯಾ. ಸಿಂಗಾಪುರ್ ಅಂತ ಆಲ್ರೆಡಿ ಇದೆ. ಸೊ ಸೌತ್ ಕೊರಿಯಾ, ಜಪಾನು, ಚೈನಾ.
ಸೊ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್. ಉಳಿದಿದ್ದು 10 ಕಂಟ್ರೀಸು ಆಸಿಯಾನ್ ಕಂಟ್ರೀಸು. ಸೊ ಟೋಟಲಿ 15 ಕಂಟ್ರೀಸ್. ಸೊ ನ್ಯಾಸ್ಕಾಮ್ ಸಂಸ್ಥೆಯ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ನ್ಯಾಸ್ಕಾಮ್ ಸಂಸ್ಥೆಯ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷರಾಗಿ ರೇಖಾ ಮೆನನ್ ಅವರು ಆಯ್ಕೆಯಾಗಿದ್ದಾರೆ. ನ್ಯಾಸ್ಕಾಮ್ ಅನ್ನೋದೇನು? ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಸಾಫ್ಟ್ವೇರ್ ಕಂಪನೀಸ್. ಓಕೆ. ಸೊ ಭಾರತದಲ್ಲಿರುವಂತಹ ಯಾವುದೇ, ಇದು ಹೆಡ್ ಕ್ವಾರ್ಟರಲ್ಲಿ ಡೆಲ್ಲಿಯಲ್ಲಿದೆ ಇದ್ರದ್ದು. ಓಕೆ. ಸೊ ಭಾರತದಲ್ಲಿ ಐ ಟಿ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಬಂದರೆ ಐ ಟಿ ಫೀಲ್ಡಲ್ಲಿ ಇದು ಅಪೆಕ್ಸ್ ಬಾಡಿ. ಸೊ ಬಿಸ್ನೆಸ್ ಪ್ರಾಸೆಸ್ ಔಟ್ಸೋರ್ಸಿಂಗ್ ಕಾಲ್ ಸೆಂಟರ್ ಅಂತಿರಲ್ಲ, ಸೊ ಅದಾಗಿರ್ಬೋದು. ಬೇರೆ ಐ ಟಿ ಇಂಡಸ್ಟ್ರಿಯಲ್ಲಿ ಏನೇ ಪ್ರಾಬ್ಲಮ್ ಅಂದರೂ ಪ್ರಾಬ್ಲಮನ್ನು ಸಾಲ್ವ್ ಮಾಡೋ ಕೆಲಸ ಅವ್ರದ್ದು ನ್ಯಾಸ್ಕಾಮ್ದು. ಸೊ ಆ ನ್ಯಾಸ್ಕಾಮ್ಗೆ ಫಸ್ಟ್ ಟೈಮ್ ಹಿಸ್ಟ್ರಿಯಲ್ಲಿ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರ ಹೆಸರು ರೇಖಾ ಮೆನನ್ ಅವರು. ಓಕೆ. ನೆಕ್ಸ್ಟ್, ಚೀನಾದ ಮೊಟ್ಟ ಮೊದಲ ಮಾರ್ಸ್ ರೋವರ್ ಯಾವುದು? ರೀಸೆಂಟಾಗಿ ಬಹಳಷ್ಟು ದೇಶಗಳು ಮಾರ್ಸಲ್ಲಿ ಮಂಗಳನಲ್ಲಿಗೆ ತನ್ನ ಸ್ಯಾಟಲೈಟ್ಸನ್ನು ಕಳಿಸಿದ್ವು. ಅದರಲ್ಲಿ ಚೈನಾದ ಯಾವುದು? ಜುರಾಂಗ್, ರೈಟ್ ಆನ್ಸರ್. ಪರ್ಸಿವರೆನ್ಸ್ ಯಾವುದು? US ಅದು. ಓಕೆ. ನೆಕ್ಸ್ಟು, ಹೋಪ್ ಪ್ರೋಪ್ ಯಾವುದು? UAE. ನೋಡಿ, ಚೈನಾದ ಇನ್ನೊಂದು ಸ್ಯಾಟಲೈಟ್ ಇದೆ, ಟಿಯಾನ್ವೆನ್ 5 ಅಂದರೆ 6G ಸ್ಯಾಟಲೈಟ್ಗೋಸ್ಕರ ಲಾಂಚ್ ಮಾಡಿದ್ರು. ಇದು 6G ಸ್ಯಾಟಲೈಟ್ ಚೈನಾದು. ಹೆಸರು ಕರೆಕ್ಟಾಗಿ ನೆನಪಿಡಿ. ಟಿಯಾನ್ವೆನ್ 5 6G ಸ್ಯಾಟಲೈಟ್. ಇನ್ನೊಂದು ಬರುತ್ತೆ ಟಿಯಾನ್ವೆನ್ 1 ಅಂದರೆ ಚಂದ್ರಯಾನ್ ಬಗ್ಗೆ, ಚಂದ್ರನಲ್ಲಿ ಕಳಿಸ್ತಾ ಇದ್ದಾರೆ. ಇದು ಚಂದ್ರಯಾನ್ ಅಲ್ಲ, ಚಂದ್ರನಲ್ಲಿಗೆ ಕಳಿಸ್ತಾ ಇದ್ದಾರೆ. ಇದು ಟಿಯಾನ್ವೆನ್ 1, ಟಿಯಾನ್ವೆನ್ 5. ಹೆಸರು ಭಾಳಷ್ಟು ಕನ್ಫ್ಯೂಸ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಎಕ್ಸಾಮಲ್ಲಿ 5, 4, 3, 2 ಈ ಥರ ಕೊಟ್ಟು ಕನ್ಫ್ಯೂಸ್ ಮಾಡ್ತಾರೆ. 5, 6 ಅಂತ ನೆನ್ಪಿಡಿ. ಟಿಯಾನ್ವೆನ್ 5 6G ಸ್ಯಾಟಲೈಟು, ಟಿಯಾನ್ವೆನ್ 1 ಚಂದ್ರನಲ್ಲಿಗೆ ಕಳಿಸುವಂಥ ಸ್ಯಾಟಲೈಟ್. ಪರ್ಸಿವರೆನ್ಸು USA. ಓಕೆ. ಎಕ್ಸಾಮಲ್ಲಿ ಮಂಗಳ ಗ್ರಹ ಕೊಡದೇನೆ ನಿಮಗೆ ಮಾರ್ಸ್ ರೋವರ್ ಅಂತಲೇ ಕೊಡ್ಬೋದು. ನಾನು ಅದಕ್ಕೆ ಇದು ಪರ್ಟಿಕ್ಯುಲರ್ ಆಗಿ ಮಾರ್ಸ್ ರೋವರ್ ಅಂತ ತಗೊಂಡೆ. ಓಕೆ. ನೆಕ್ಸ್ಟು, ಭಾರತದಲ್ಲಿ ಯಾವ ರಾಜ್ಯ ಮೊಟ್ಟ ಮೊದಲ ಮುನಿಸಿಪಲ್ ಗ್ರೀನ್ ಬಾಂಡ್ ವಿತರಣೆ ಮಾಡಿದೆ? ಮೊಟ್ಟ ಮೊದಲ ಗ್ರೀನ್ ಬಾಂಡ್. ಸೊ ಉತ್ತರ ಪ್ರದೇಶ ಈ ಕೆಲಸ ಮಾಡ್ತು. ಏನಿದು ಗ್ರೀನ್ ಬಾಂಡ್ ಅಂದರೆ? ಬಾಂಡ್ ಯಾವ ಥರ ಕೆಲಸ ಮಾಡುತ್ತಾರೆ? ಬಾಂಡು, ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಕಂಪನಿ ತನ್ನ ಬಾಂಡ್ ಇಶ್ಯೂ ಮಾಡ್ತಂದರೆ, ಬಾಂಡ್ ಯಾಕೆ ಇಶ್ಯೂ ಮಾಡುತ್ತೆ? ಇದಕ್ಕೆ ದುಡ್ಡಿಂದ ಅವಶ್ಯಕತೆ ಇರುತ್ತೆ. ಸೊ ಒಬ್ಬ ಇನ್ವೆಸ್ಟರ್ ಇಲ್ಲಿ ಇದ್ದಾನೆ ಅಂದ್ಕೊಳ್ಳಿ, ಇವನು ಈ ಬಾಂಡ್ ಖರೀದಿ ಮಾಡಿ ಏನು ಮಾಡ್ತಾನೆ? ಈ ಕಂಪನಿಗೆ ದುಡ್ಡು ಪ್ರೊವೈಡ್ ಮಾಡ್ತಾನೆ. ಸೊ ಕಂಪನಿ ಏನು ಮಾಡುತ್ತೆ? ಇವನಿಗೆ ಇದರಲ್ಲಿ ಈ ಬಾಂಡಲ್ಲಿ ಬರೆದಿರುತ್ತೆ ಏನಂತ, ನಾನು ಸೋ ಕಂಪನಿ ಈ ವ್ಯಕ್ತಿಯಿಂದ ಇಷ್ಟೊಂದು ಅಮೌಂಟ್ ತೊಗೊಂಡಿದ್ದೀನಿ, ಈ ವ್ಯಕ್ತಿಗೆ ಒಂದು 5 ವರ್ಷ ಆದಮೇಲೆ ನಾನು ಪ್ರತಿ ವರ್ಷ 8% ಮೇಲೆ ಇಷ್ಟು ಬಡ್ಡಿ ಮತ್ತು ಪ್ರಿನ್ಸಿಪಲ್ ಅಮೌಂಟು ರಿಟರ್ನ್ ಮಾಡ್ತೀನಿ ಅಂತ ಬರೆದಿರುತ್ತೆ. ಸೊ ಇವಾಗ ಗ್ರೀನ್ ಬಾಂಡ್ ಅಂದರೆ ಏನು? ಗ್ರೀನ್ ಬಾಂಡ್ ಅಂದರೆ ಈ ಕಂಪನಿ ತೊಗೊಂಡಂತಹ ಅಮೌಂಟು ಈ ಕಂಪನಿ ಯಾರಿಗೆ ಫಂಡ್ ಮಾಡುತ್ತೆ? ಮತ್ತು ಸೊ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಇರುವಂತಹ ಪ್ರಾಜೆಕ್ಟ್ಗಳನ್ನು ಯಾರೆಲ್ಲ ಕೈಗೊಳ್ತಾ ಇದ್ದಾರೆ ಅವ್ರಿಗೆ ಮಾತ್ರ ಈ ಫಂಡನ್ನು ಈ ಕಂಪನಿ ಕೊಡುತ್ತೆ. ಸೊ ನೀವೆಲ್ಲ ನೋಡ್ತಾ ಇರ್ಬೋದು, ರೀಸೆಂಟಾಗಿ ಭಾಳಷ್ಟು ಕ್ವಶನ್ಸ್ ಬಂದವು. ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ, ಪೊಲ್ಯೂಷನ್ ಕಡಿಮೆ ಮಾಡಲು ಭಾಳಷ್ಟು ಆ್ಯಕ್ಟಿವಿಟೀಸ್ಗಳನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಕೈಗೊಳ್ತಾ ಇದೆ. ಸೊ ಅದರಲ್ಲಿ ಕೂಡ ಇದು ಒಂದು. ಸೊ ಅಗೇನ್ ಈ ಕಂಪನಿ ಏನು ಮಾಡುತ್ತೆ? ಫಂಡಿಂಗ್ ಯಾರಿಗೆ ಕೊಡುತ್ತೆ? ಬಯೋಡೈವರ್ಸಿಟಿ, ವಾಟರ್ ರಿಸೋರ್ಸು, ಒಟ್ಟಿನಲ್ಲಿ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಇರೋಂತಹ ಕೆಲಸಗಳನ್ನು ಯಾರೆಲ್ಲ ಕೈಗೊಳ್ತಾ ಇದ್ದಾರೆ ಅವರಿಗೆ ಈ ಕಂಪನಿ ಏನು ಮಾಡುತ್ತೆ? ಫಂಡಿಂಗ್ ಪ್ರೊವೈಡ್ ಮಾಡುತ್ತೆ. ಇದು ಮಾಡಿದ್ದು ಯಾವುದು? ಉತ್ತರ ಪ್ರದೇಶ, ಗಾಜಿಯಾಬಾದ್ನಲ್ಲಿ. ಸೊ ನಾಟ್ ಎಕ್ಸಾಕ್ಟ್ಲಿ ಗಾಜಿಯಾಬಾದು, ಉತ್ತರ ಪ್ರದೇಶನಲ್ಲಿ. ಓಕೆ. ನೆಕ್ಸ್ಟು, ಕೇಂದ್ರ ಸರ್ಕಾರ ಇತ್ತೀಚೆಗೆ ಜಾರಿ ಮಾಡಿದ ಸಾರ್ಥಕ್ ನೀತಿ ಯಾವುದಕ್ಕೆ ಸಂಬಂಧಿಸಿದೆ? ಶಿಕ್ಷಣ, ಅಪೌಷ್ಟಿಕತೆ, ಬಡತನ ನಿವಾರಣೆ, ಕೋವಿಡ್ ವ್ಯಾಕ್ಸಿನೇಷನ್. ಸೊ ಇದು ಶಿಕ್ಷಣ. ಫುಲ್ ಫಾರ್ಮ್ ಏನಪ್ಪ ಅಂದರೆ, ಸೊ ಇದ್ರ ಫುಲ್ ಫಾರ್ಮ್ ಬಂದು ಸ್ಟೂಡೆಂಟ್ ಆ್ಯಂಡ್ ಟೀಚರ್ಸ್ ಹೋಲಿಸ್ಟಿಕ್ ಅಡ್ವಾನ್ಸ್ಮೆಂಟ್ ಥ್ರೂ ಕ್ವಾಲಿಟಿ ಎಜುಕೇಷನ್. ಓಕೆ, ನಂಗೆ ಫುಲ್ ಬರೆಯೋಕ್ಕಾಗೋದಿಲ್ಲ. ಸ್ಟೂಡೆಂಟ್ ಆ್ಯಂಡ್ ಟೀಚರ್ಸ್ ಹೋಲಿಸ್ಟಿಕ್ ಅಡ್ವಾನ್ಸ್ಮೆಂಟ್ ಥ್ರೂ ಕ್ವಾಲಿಟಿ ಎಜುಕೇಷನ್ ಏನು ಮಾಡುತ್ತೆ ಅಂದರೆ, ನೋಡಿ, ರೀಸೆಂಟಾಗಿ ಹೊಸ ಎಜುಕೇಷನ್ ಪಾಲಿಸಿ ತೊಗೊಂಡು ಬಂದರು. ನಿಮಗೆಲ್ಲ ಗೊತ್ತಿದೆ 2020 ಎಜುಕೇಷನ್ ಪಾಲಿಸಿ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ. ಸೊ ಆ ಪಾಲಿಸಿಯನ್ನು ಸ್ಟೇಟ್ಗಳು ಮತ್ತು ಯೂನಿಯನ್ ಟೆರಿಟರೀಸ್ಗಳು ಯಾವ ಥರ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಅದರಲ್ಲಿ 297 ಟಾಸ್ಕ್ಗಳಿದ್ದಾವೆ. ಏನು ಹೇಳುತ್ತೆ ಈ ಟಾಸ್ಕ್ಗಳು ಅಂದರೆ, ಈ ಟಾಸ್ಕ್ಗಳು ಸ್ಟೂಡೆಂಟ್ ಮತ್ತು ಟೀಚರ್ಸ್ಗಳ ಸ್ಕಿಲ್ಸನ್ನು ಯಾವ ಥರ ಇಂಪ್ರೂವ್ ಮಾಡಬೇಕು. ನೋಡಿ, ಬರೀ ಸ್ಟೂಡೆಂಟ್ಸ್ಗಳ ಸ್ಕಿಲ್ಸ್ ಮಾತ್ರ ಇಂಪ್ರೂವ್ ಮಾಡಿದರೆ ನಡೆಯೋದಿಲ್ಲ. ಓಕೆ, ಟೀಚರ್ಸ್ಗಳದ್ದು ಟೈಮ್ಲಿ ಏನು ಮಾಡ್ತಾ ಇರಬೇಕು, ಅವ್ರದ್ದು ಸ್ಕಿಲ್ಸನ್ನು ಅಪ್ಡೇಟ್ ಮಾಡ್ತಾ ಇರಬೇಕು. ಸೊ ಟೀಚರ್ ಕರೆಕ್ಟಾಗಿ ಅಪ್ಡೇಟೆಡ್ ಆಗಿದ್ದರೆ ಮಾತ್ರ ಸ್ಟೂಡೆಂಟ್ಗಳಿಗೆ ಕರೆಕ್ಟಾಗಿ ಕಲಿಸೋಕ್ಕೆ ಸಾಧ್ಯ. ಸೊ ಹಾಗಾಗಿ ಟೀಚರ್ ಮತ್ತು ಸ್ಟೂಡೆಂಟ್ಸ್ ಇಬ್ಬರದು ಏನು ಮಾಡಬೇಕು, ಸ್ಕಿಲ್ಸನ್ನು ಜಾಸ್ತಿ ಮಾಡಬೇಕು. ಅದಕ್ಕೆ 297 ಟಾಸ್ಕ್ಗಳನ್ನು ಮೆನ್ಷನ್ ಮಾಡಿದರು. ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡ್ತು, ಸ್ಟೇಟ್ ಗೌರ್ಮೆಂಟಿಂದ, ಯೂನಿಯನ್ ಟೆರಿಟರೀಸ್ಗಳಿಂದ ಸಜೆಷನ್ಸ್ಗಳನ್ನು ತೊಗೊಂಡು ಯಾವ ಥರ ನಾವು ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಬೆಸ್ಟ್ ವೇಯಲ್ಲಿ ಇಂಪ್ಲಿಮೆಂಟ್ ಮಾಡಬಹುದು ಅಂತ ಹೇಳಿಬಿಟ್ಟು. ಸೊ ಅದರಲ್ಲಿ ಬಂದಿರೋಂಥ ಸಜೆಷನ್ಗಳನ್ನು ತೊಗೊಂಡು ಫೈನಲಿ 297
ಆ್ಯಕ್ಟಿವಿಟೀಸ್ಗಳನ್ನು ಹೇಳ್ತು. ಫಾರ್ ಎಕ್ಸಾಂಪಲ್ ಅದರಲ್ಲಿ ಟೀಚರ್ ಪರ್ವ್ ಅಂದರೆ ಶಿಕ್ಷಕ ಪರ್ವ ಅಂತ ಹೇಳಿ ಒಂದು ಇವೆಂಟ್ ಇದೆ. ಆ ಇವೆಂಟ್ಗಳನ್ನು ಆರ್ಗನೈಸ್ ಮಾಡಿ ಟೀಚರ್ಸ್ಗಳಿಗೆ ಏನು ಮಾಡ್ಬೋದು, ಇನ್ನೂ ಜಾಸ್ತಿ ಅವರಿಗೆ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿ ಸ್ಕಿಲ್ಲನ್ನು ಇಂಪ್ರೂವ್ ಮಾಡ್ಬೋದು. ಇವ್ರು ಫೈನಲಿ ಹೋಗ್ಬಿಟ್ಟು ಕ್ಲಾಸ್ ರೂಮಲ್ಲಿ ಸ್ಟೂಡೆಂಟ್ಸ್ಗಳ ಏನು ಮಾಡ್ತಾರೆ, ಸ್ಕಿಲ್ಸನ್ನು ಡೆವಲಪ್ ಮಾಡ್ತಾರೆ ಸ್ಟೂಡೆಂಟ್ಸಲ್ಲಿ. ಸೊ ಇದು ಸಾರ್ಥಕ್ ಈ ರೀತಿ ವರ್ಕ್ ಆಗುತ್ತೆ. ಸೊ ಫೈನಲಿ ಇದು ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ ಅವ್ರದ್ದು ಸ್ಕಿಲ್ ಇಂಪ್ರೂವ್ ಮಾಡೋ ಮೆಥಡ್. ಶೇಖ್ ಜಾಯದ್ ಪುಸ್ತಕ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ. UAE ಯುನೈಟೆಡ್ ಅರಬ್ ಎಮಿರೇಟ್ಸ್ ಅವರು ಅರಬಿ ಭಾಷೆಯಲ್ಲಿ ಅರಬಿ ರಿಲೇಟೆಡ್ ಏನಾದರೂ ಕೃತಿ ಬರೆದರೆ ಅವರಿಗೆ ಈ ಅವಾರ್ಡನ್ನು ಕೊಡ್ತಾರೆ. ಸೊ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡೋಂಗೇನಿಲ್ಲ, ಜಸ್ಟ್ ಹೆಸರು ನೆನ್ಪಿಡಿ. ತಾಹಿರ್ ಕುತುಬುದ್ದೀನ್, ತಾಹಿರ್ ಅಲ್ಲ ಇದು ತಾಹಿರಾ, ಆ್ಯಕ್ಚುಲಿ ಶೀ ಈಸ್ ಅ ವಿಮೆನ್, ತಾಹಿರಾ ಕುತುಬುದ್ದೀನ್. ಓಕೆ, ಇದಕ್ಕೆ ಅರಬ್ಸ್ ನೋಬೆಲ್ ಪ್ರೈಸ್ ಕೂಡ ಅಂತ ಕರೀತಾರೆ ಲಿಟ್ರೇಚರಲ್ಲಿ. ಇದು ಲಿಟ್ರೇಚರಲ್ಲಿ ಕೊಡ್ತಾರೆ. ಓಕೆ, ನೆಕ್ಸ್ಟ್. ಸೊ ಮೇ ಫ್ಲವರ್ 400 ಎಂಬುದು ಜಗತ್ತಿನ ಮೊಟ್ಟಮೊದಲ ಡ್ಯಾಸ್ ಆಗಿದೆ. ಸೊ ಮೇ ಫ್ಲವರ್ ಅನ್ನೋದು ಇದು ವರ್ಲ್ಡ್ಸ್ ಫಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಡಗು ಶಿಪ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಪ್ ಹಡಗು ಇದು ಹೆಂಗೆ ಕೆಲಸ ಮಾಡುತ್ತೆ ನೋಡಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು? ಆಟೋಮೆಟಿಕ್ಕಾಗಿ ತಂತಾನೇ ಡಿಸೈಡ್ ಮಾಡೋದು. ಅದರಲ್ಲಿ ನಾವು ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸ್ ಕ್ರಿಯೇಟ್ ಮಾಡಿದ್ವಿ. ಹೇಗೆ? ಫಾರ್ ಎಕ್ಸಾಂಪಲ್ ನೀವೊಂದು ರೋಬೋಟ್ ಕ್ರಿಯೇಟ್ ಮಾಡಿದ್ದೀರಾ, ಅದನ್ನು ರೋಡ್ ಮೇಲೆ ನಡೆಯಲು ಬಿಟ್ಟಿದ್ದೀರಾ. ಓಕೆ, ಇಲ್ಲೊಂದು ಸಿಗ್ನಲ್ ಇದೆ ಅಂದ್ಕೊಳ್ಳಿ. ಈ ರೋಬೋಟ್ ಇಲ್ಲಿವರೆಗೂ ನಡ್ಕೊಂಡು ಬಂತು. ಓಕೆ, ಇಲ್ಲಿ ರೆಡ್ ಕಲರ್ ಸಿಗ್ನಲ್ ಬಿತ್ತು. ಸೊ ರೆಡ್ ಕಲರ್ ಸಿಗ್ನಲ್ ಬಿದ್ದಾಗ ಈ ರೋಬೋಟ್ ಆಟೋಮೆಟಿಕ್ಕಾಗಿ ಇಲ್ಲೇ ನಿಂತು ಬಿಡುತ್ತೆ, ಮುಂದೆ ಮೂವ್ ಆಗೋದಿಲ್ಲ. ಸೊ ಇದಕ್ಕೆ ಹೆಂಗೆ ಗೊತ್ತಾಗಿತ್ತು? ನೀವು ಆಲ್ರೆಡಿ ಒಳಗೆ ಪ್ರೋಗ್ರಾಮ್ ಫೀಡ್ ಮಾಡಿದ್ದೀರಾ. ಇದರಲ್ಲಿ ಆಟೋಮೆಟಿಕ್ ಇಂಟೆಲಿಜೆನ್ಸ್ ಕ್ರಿಯೇಟ್ ಮಾಡಿದ್ದೀರಾ. ಸೊ ಇದೇನು ಮಾಡ್ತು, ಆಟೋಮೆಟಿಕ್ ಜಜ್ಮೆಂಟ್ ತೊಗೊಂತು. ನಾವು ಓಕೆ, ನಾನು ರೆಡ್ ಲೈಟ್ ಬಿತ್ತು, ಸೊ ನಾನು ಸ್ಟಾಪ್ ಆಗಬೇಕು, ಮುಂದೆ ಮೂವ್ ಆಗಬಾರ್ದು. ಸೊ ಇದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ. ಸೊ ಇದೇ ಥರ ಇವಾಗ ವರ್ಲ್ಡಲ್ಲಿ ಫಸ್ಟ್ ಟೈಮ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಡಗು ಬಂತು. ಇದು ಏನು ಕೆಲಸ ಮಾಡುತ್ತೆ ನೋಡಿ. ಫಸ್ಟ್ ಆಫ್ ಆಲ್ ಮನುಷ್ಯರು ಹೋಗದೇ ಇರೋಂತಹ ಸ್ಥಳಗಳಿಗೆ ಹೋಗಿ ಕೆಲಸ ಮಾಡುತ್ತೆ. ಇದು ಸ್ಪೆಷಲಿ ಡಿಸೈನ್ ಮಾಡಿದ್ದು ಅಟ್ಲಾಂಟಿಕ್ ಓಷನ್ನಲ್ಲಿ ರಿಸರ್ಚ್ಗಳನ್ನು ಕೈಗೊಳ್ಳೋಕ್ಕೆ. ಅಟ್ಲಾಂಟಿಕ್ ಓಷನಲ್ಲಿ ದ ವರ್ಲ್ಡ್ಸ್ ಸೆಕೆಂಡ್ ಬಿಗ್ಗೆಸ್ಟ್ ಓಷನ್. ಓಕೆ, ಅಟ್ಲಾಂಟಿಕ್ ಓಷನಲ್ಲಿ ರಿಸರ್ಚನ್ನು ಕೈಗೊಳ್ಳೋಕ್ಕೆ ಲಾಂಚ್ ಮಾಡಿದ್ರು ಇದು. ಓಕೆ, ಹೆಂಗೆ ಕೆಲಸ ಮಾಡುತ್ತೆ ನೋಡಿ. ಈ ಅಟ್ಲಾಂಟಿಕ್ ಓಷನಲ್ಲಿ ಒಳಗೆ ಹೋಗಿಬಿಟ್ಟು ಅಲ್ಲಿರುವಂತಹ ಮರೀನ್ ಡೈವರ್ಸಿಟಿ ಅಂದರೆ ನೀರಲ್ಲಿರುವಂತಹ ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡುತ್ತೆ. ಅಲ್ಲಿ ಯಾವ್ಯಾವ ಪ್ರಾಣಿ ಇದೆ, ಅದೇ ಥರ ನೀರಲ್ಲಿ ಒಳಗೆ ಹೋಗ್ತಾ ಇರಬೇಕಾದ್ರೆ ಯಾವುದೇ ಫಾರ್ ಎಕ್ಸಾಂಪಲ್ ತಿಮಿಂಗಲ ಅಂದ್ಕೊಳ್ಳಿ, ಇದ್ರದ್ದು ಅಕ್ಕಪಕ್ಕ ಏನಾದರೂ ಬಂದರೆ ಅದ್ರ ಜೊತೆ ಕೊಲಿಜನ್ ಆಗದೆ ಇರೋ ಥರ, ಅದಕ್ಕೆ ಟಚ್ ಆಗದೆ ಇರೋ ಥರ ಇದು ಕೆಲಸ ಮಾಡಬೇಕು. ಸೊ ಇದೆಲ್ಲ ಇದು ಆಟೋಮೆಟಿಕ್ಕಾಗಿ ಇಲ್ಲೊಂದು ತಿಮಿಂಗಲ ಬರ್ತಾಯಿದೆ, ನಾನು ಡೈರೆಕ್ಷನ್ ಚೇಂಜ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಇದಕ್ಕೆ ಆಟೋಮೆಟಿಕ್ ಗೊತ್ತಾಗೋದು ಹೆಂಗೆ, ಇದರಲ್ಲಿ ಪ್ರೋಗ್ರಾಮ್ ಫೀಡ್ ಮಾಡಿರ್ತಾರೆ. ಅಗೇನ್ ಇದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಓಕೆ, ಸೊ ಇದಾಗಿರ್ಬೋದು ಮರೀನ್ ಡೈವರ್ಸಿಟಿ ಬಗ್ಗೆ ಸ್ಟಡಿ ಮಾಡುತ್ತೆ. ಅದಾದಮೇಲೆ ಎಷ್ಟೋ ರಿಸರ್ಚ್ಗಳು ಅತಿ ಆಳದ ಪ್ಲೇಸಿಗೆ ಹೋಗಿಬಿಟ್ಟು ಮತ್ತು ಬೇರೆ ಬೇರೆ ಪ್ಲೇಸಿಗೆ ನೀರಿನೊಳಗೆ ಬೇರೆ ಪ್ಲೇಸ್ಗಳಿಗೆ ಹೋಗಿಬಿಟ್ಟು ಮನುಷ್ಯರ ಕೈಯಿಂದ ಸಾಧ್ಯ ಆಗೋದಿಲ್ಲ. ಅದೇ ಏನು ಮಾಡುತ್ತೆ, ಈ ಮಷೀನು ಮನುಷ್ಯರು ಹೋಗಲು ಸಾಧ್ಯ ಆಗದೇ ಇರೋಂಥ ಪ್ಲೇಸ್ಗಳಿಗೆ ಹೋಗಿಬಿಟ್ಟು ರಿಸರ್ಚ್ಗಳನ್ನು ಕೈಗೊಳ್ಳುತ್ತೆ ಇದು ಮೇ ಫ್ಲವರ್. ಓಕೆ, ಇದಿಷ್ಟು ಮೇ ಫ್ಲವರ್ ಬಗ್ಗೆ. ನೆಕ್ಸ್ಟು ಇದನ್ನು ಡೆವಲಪ್ ಮಾಡಿದ್ರು ಯಾರು? ಇದನ್ನು ಡೆವಲಪ್ ಮಾಡಿದರು ಪ್ರೋಮೇರ್ ಪ್ಲಸ್ IBM ಕಂಪನಿ ಇಬ್ಬರು ಸೇರಿಬಿಟ್ಟು ಡೆವಲಪ್ ಮಾಡಿದ್ದಾರೆ. ಇವೆರಡೇ ಅಲ್ಲ, ಇನ್ನೂ ಬಹಳಷ್ಟು ಆರ್ಗನೈಸೇಷನ್ಸ್ ಇನ್ವಾಲ್ವ್ ಅದಾವೆ, ಬಟ್ ಪ್ರಾಮಿನೆಂಟ್ ಕಂಪನೀಸು ಇವೆರಡು. ಓಕೆ, ಇದಕ್ಕೆ ಸ್ಪೆಷಲ್ ರಡಾರ್ಸ್ ಕೂಡಿಸಿರ್ತಾರೆ, ಸೆನ್ಸರ್ಸ್ ಕೂಡಿಸಿರ್ತಾರೆ. ಸೊ ಯಾವುದಾದ್ರೂ ಡಿಫಿಕಲ್ಟ್ ಸರ್ಕಮ್ಸ್ಟೆನ್ಸ್ ಬಂತು ನೀರಲ್ಲಿ ಅಂದರೆ ಆಟೋಮೆಟಿಕ್ ಡಿಸಿಷನ್ ತೊಗೊಂಡು ಏನು ಮಾಡುತ್ತೆ, ಇದು ಮೂವ್ ಆಗುತ್ತೆ. ಇದರಿಂದ ಏನು ಹೆಲ್ಪ್ ಆಗುತ್ತೆ ನಮಗೆ? ಸೊ ನೀರಲ್ಲಿರುವಂಥ ಪ್ಲಾಸ್ಟಿಕನ್ನು ಹೊರಗೆ ತೆಗಿಬೋದು ನಾವು. ಪ್ಲಾಸ್ಟಿಕ್ ಎಷ್ಟು ಸೇರ್ತಾ ಇದೆ ಪ್ರತಿ ವರ್ಷ. ಅದಾದಮೇಲೆ ನೀರಲ್ಲಿರುವಂಥ ಪ್ರಾಣಿಗಳ ಲೈಫ್ ಹೆಂಗಿದೆ, ಅದಕ್ಕೆ ಯಾವುದರಿಂದ ಥ್ರೆಟ್, ಡೇಂಜರ್, ಅಪಾಯ ಒದಗ್ತಾ ಇದೆ, ಇವೆಲ್ಲ ಚೆಕ್ ಮಾಡ್ಬೋದು. ಓಕೆ, ಸೊ ಸೂಪರ್ ಕಂಪ್ಯೂಟರ್ ಅಂತ ಬಂದಿದೆ. ಸೊ ವರ್ಲ್ಡ್ಸ್ ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ ಯಾವುದು? ವರ್ಲ್ಡ್ಸ್ ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ ಫುಗಾಕು ಜಪಾನ್ದು. ಓಕೆ, ಫುಗಾಕು ಜಪಾನ್. ಇಂಡಿಯಾದೊಂದು ಸೂಪರ್ ಕಂಪ್ಯೂಟರ್ ಇದೆ, ನೆನ್ಪಿಡ್ಬೇಕು ನಾವು, ಪರಮಸಿದ್ಧಿ 8000. ಓಕೆ, ನೆಕ್ಸ್ಟ್ ದೋಸ್ತ್ ಫಾರ್ ಲೈಫ್ ಅಪ್ಲಿಕೇಶನ್ ಯಾರು ಬಿಡುಗಡೆಗೊಳಿಸಿದ್ದಾರೆ? ಓಕೆ, ದೋಸ್ತ್ ಫಾರ್ ಲೈಫ್ ಅಪ್ಲಿಕೇಶನ್ ಬಿಡುಗಡೆಗೊಳಿಸಿದರು CBSEದವರು. ಓಕೆ, ಏನಿದು ದೋಸ್ತ್ ಫಾರ್ ಲೈಫ್ ಅಂದರೆ ನೋಡಿ, ಕೋವಿಡ್ ಪ್ಯಾಂಡಮಿಕ್ ನಡೀತಾ ಇದೆ, ನಿಮಗೆಲ್ಲ ಗೊತ್ತಿದೆ. ಸೊ ಆಫ್ಲೈನ್ ಕ್ಲಾಸಸ್ ಕಂಡಕ್ಟ್ ಮಾಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅದರಿಂದ ಎಲ್ಲರೂ ಏನು ಮಾಡ್ತಾಯಿದ್ದಾರೆ, ಮನೆಯಲ್ಲೇ
ಮೊಬೈಲಲ್ಲಿ ಅಥವಾ ಸಿಸ್ಟಮಲ್ಲಿ ಯೂಸ್ ಮಾಡಿಬಿಟ್ಟು ಓವರ್ ದಿ ಇಂಟರ್ನೆಟ್ ಮೇಲೇ ಕ್ಲಾಸಸನ್ನು ನೋಡ್ತಾ ಇದ್ದಾರೆ, ಇಂಟರ್ನೆಟ್ ಮೇಲೇ ಕ್ಲಾಸಸನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಎಷ್ಟೋ ಸ್ಟೂಡೆಂಟ್ಸ್ ಹೆಲ್ತ್ ಮೇಲೆ ಇದು ಬಹಳಷ್ಟು ಬ್ಯಾಡ್ಲಿ ಎಫೆಕ್ಟ್ ಮಾಡ್ತಾ ಇದೆ ಮೊಬೈಲ್ ಯೂಸ್ ಮಾಡೋದು. ಓಕೆ, ಇದನ್ನೆಲ್ಲ ನೋಡಿಕೊಂಡು ದೋಸ್ ಫಾರ್ ಲೈಫ್ ಆ್ಯಪನ್ನು CBSE ಅವರು ಲಾಂಚ್ ಮಾಡಿದ್ದಾರೆ. ಇದು ಏನು ಹೇಳುತ್ತೆ ನೋಡಿ, ಸ್ಟೂಡೆಂಟ್ಸು ಮತ್ತು ಅವ್ರ ಪೇರೆಂಟ್ಸು ಇವರಿಬ್ಬರು ಕೂಡ ಸೇರ್ಕೊಂಡು ಏನು ಮಾಡ್ಬೋದು, ಟೀಚರ್ಸು, ಪ್ರಿನ್ಸಿಪಲ್ಸು ಅವ್ರ ಜೊತೆ ಏನು ಮಾಡ್ಬೋದು, ಫೇಸ್ ಟು ಫೇಸ್ ಅಂತೂ ಸಾಧ್ಯ ಇಲ್ಲ, ಇಂಟರ್ನೆಟ್ಟಲ್ಲೇ ವಿಡಿಯೋ ಕಾಲ್ ಮಾಡಿಬಿಟ್ಟು ಹೆಲ್ಪ್ ತೊಗೋಬೋದು. ಯಾವೆಲ್ಲ ಹೆಲ್ಪು ನೋಡಿ, ಈ ಮೊಬೈಲ್ ಯೂಸ್ ಮಾಡೋದ್ರಿಂದ ಮನುಷ್ಯನ ಮೆಂಟಾಲಿಟಿ ಯಾವ ಥರ ಚೇಂಜ್ ಆಗ್ತಾ ಇದೆ, ಅದನ್ನು ನಾವು ಯಾವ ಥರ ಹ್ಯಾಂಡಲ್ ಮಾಡಬೇಕು, ಎಕ್ಸಾಮ್ ಟೈಮಲ್ಲಿ ಪ್ರೆಷರ್ ಯಾವ ಥರ ಹ್ಯಾಂಡಲ್ ಮಾಡಬೇಕು, PUC ಆದಮೇಲೆ, ಇದು ಆ್ಯಕ್ಚುಲಿ 9ನೇಯಿಂದ 12ನೇ ತರಗತಿವರೆಗೆ ಮಕ್ಕಳಿಗೆ ಮಾತ್ರ ಇದೆ. ಓಕೆ, ಅದಾದಮೇಲೆ PUC ಆದಮೇಲೆ ನಾವು ಯಾವ ಥರ ಸ್ಟೆಪ್ಸ್ ತೊಗೋಬೇಕು, ಯಾವ ಫೀಲ್ಡ್, ನಿಮಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಯಾವ ಫೀಲ್ಡಲ್ಲಿ ಮುಂದುವರಿಬೇಕು ಅದಾಗಿರ್ಬೋದು, ಬೇರೆ ಯಾವುದೇ ಥರ ಸ್ಟ್ರೆಸ್ಸನ್ನು ಹ್ಯಾಂಡಲ್ ಮಾಡೋಕ್ಕೆ ಏನು ಸೊಲ್ಯೂಷನ್ ಇದೆ ಎಕ್ಸಾಮ್ ಟೈಮಲ್ಲಿ. ಸೊ ಇವೆಲ್ಲ ಏನು ಕನ್ಸಲ್ಟೇಷನ್ ಮಾಡೋಕ್ಕೆ ನಿಮ್ಮ ಪ್ರಿನ್ಸಿಪಲ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಅವ್ರ ಜೊತೆ ಏನು ಮಾಡ್ಬೋದು, ನೀವು ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇದ್ರದ್ದು ಉದ್ದೇಶ ಇಷ್ಟೇ, ದೋಸ್ ಫಾರ್ ಲೈಫ್. ನೆಕ್ಸ್ಟು, ಆನ್ಲೈನ್ ಪ್ರವಾಹ ವರದಿ ವ್ಯವಸ್ಥೆ ಅಳವಡಿಸಿದ ದೇಶದ ಮೊದಲ ರಾಜ್ಯ ಯಾವುದು? ಇದು ಅಸ್ಸಾಂ. ರೈಟ್ ಆನ್ಸರ್. ನೋಡಿ, ಒಡಿಸ್ಸಾದಲ್ಲಿ ರೀಸೆಂಟಾಗಿ ಥಂಡರ್ ಸ್ಟೋಮ್ ರಿಸರ್ಚ್ ಸೆಂಟರ್ ಓಪನ್ ಮಾಡಿದ್ರು, ಭಾರತದ ಮೊದಲ ಥಂಡರ್ ಸ್ಟೋಮ್ ರಿಸರ್ಚ್ ಸೆಂಟರ್. ಇದು ಕೂಡ ನೆನ್ಪಿಡಬೇಕು. ಅಸ್ಸಾಮಲ್ಲಿ ಇವಾಗ ಆನ್ಲೈನ್ ಪ್ರವಾಹ ವರದಿ ಬಗ್ಗೆ ಮಾತಾಡೋಣ. ನೋಡಿ, ಫ್ಲಡ್ ಮ್ಯಾನೇಜ್ಮೆಂಟ್ ರಿಪೋರ್ಟ್ ಅಂದರೆ ಮೊದಲು ಹೆಂಗಾಗ್ತಾಯಿತ್ತು, ಯಾವುದೇ ಒಂದು ಫ್ಲಡ್ ಬಂದೋಯ್ತಂದರೆ ಆ ಫ್ಲಡ್ ಬಗ್ಗೆ ರಿಪೋರ್ಟ್ ಮಾಡಿ ಅದ್ರದ್ದು ಫಂಡನ್ನು ಪಡೆಯೋಕೆ ಆಲ್ಮೋಸ್ಟ್ ಎಷ್ಟೋ ತಿಂಗಳು ಅಲೆದಾಡಬೇಕಾಗಂಥ ಪರಿಸ್ಥಿತಿ ಇತ್ತು. ಸೊ ಆನ್ಲೈನಲ್ಲಿ ಇದು ಡಿಜಿಟಲ್ ಮಾಡಿಬಿಟ್ಟಿದ್ರಿಂದ ಇಮ್ಮಿಡಿಯೇಟಾಗಿ ನಿಮಗೆ ಫಂಡ್ ಸಿಗುತ್ತೆ. ಸೊ ಎಷ್ಟು ಮನೆ ಲಾಸಸ್ ಆಯಿತು, ಕ್ರಾಪ್ ಯಾವ್ದು ಲಾಸ್ ಆಯಿತು, ಎಷ್ಟು ಲಾಸ್ ಆಯಿತು, ಆಮೇಲೆ ರಿಹ್ಯಾಬಿಲಿಟೇಷನ್, ಎಷ್ಟು ಜನ ಮನೆ ಕಳ್ಕೊಂಡ್ರು. ಓಕೆ, ಇವೆಲ್ಲ ಆನ್ಲೈನಲ್ಲಿ ಅಪ್ಡೇಟ್ ಮಾಡಿ ಇಮ್ಮಿಡಿಯೇಟಾಗಿ ಗೌರ್ಮೆಂಟಿಂದ ನೀವೇನು ಮಾಡ್ಬೋದು, ಫಂಡನ್ನು ತೊಗೋಬೋದು. ಇದು ಆನ್ಲೈನ್ ಪ್ರವಾಹ ವರದಿಯ ಮುಖ್ಯ ಉದ್ದೇಶ. ಇದೇ ಕೆಲಸನೂ ಮೊದಲು ನೀವು ಮ್ಯಾನ್ಯುವಲಿ ಮಾಡೋಕ್ಕೆ ಹೋದರೆ ಎಷ್ಟೋ ತಿಂಗಳು ಬೇಕಾಗ್ತಾಯಿತ್ತು, ಕೆಲವೊಂದು ಸಲ ಎಷ್ಟೋ ವರ್ಷ ಆದರೂ ಕೂಡ ನಿಮಗೆ ರಿಲೀಫ್ ಫಂಡ್ ಸಿಗ್ತಾ ಇರಲಿಲ್ಲ. ಸೊ ಇದು ರಿಯಲ್ ಟೈಮ್ ಆಗಿರೋದ್ರಿಂದ ಇಮ್ಮಿಡಿಯೇಟಾಗಿ ನೀವು ಫೋಟೋ ಕ್ಲಿಕ್ ಮಾಡಿ ಅಪ್ಡೇಟ್ ಮಾಡಿದರೆ ಇನ್ಫಾರ್ಮೇಷನ್ನು ನಿಮಗೆ ಈಸಿಯಾಗಿ ದುಡ್ಡು ಸಿಗ್ಬೋದು. ಓಕೆ, ನೆಕ್ಸ್ಟು, ಭಾರತದ ಮೊದಲ 3D ಪ್ರಿಂಟೆಡ್ ಹೌಸ್ ಯಾವ ಸಂಸ್ಥೆ ನಿರ್ಮಿಸಿದೆ? ಸೊ ರೈಟ್ ಆನ್ಸರು. ಸೊ ಭಾರತದ ಮೊದಲ 3D ಪ್ರಿಂಟೆಡ್ ಹೌಸ್ ಯಾವ ಸಂಸ್ಥೆ ನಿರ್ಮಿಸಿದೆ? ರೈಟ್ ಆನ್ಸರು IIT ಮದ್ರಾಸ್. ಏನಿದು 3D ಪ್ರಿಂಟೆಡ್ ಹೌಸ್ ಅಂದರೆ, ನೀವು ಪ್ರಿಂಟಿಂಗ್ ಅಂದರೆ ನಾರ್ಮಲಿ ಸಾಫ್ಟ್ ಕಾಪಿ ನೋಡ್ತೀರಾ, ಬಟ್ ಇದು ಪ್ರಿಂಟಿಂಗ್ ಅಂದರೆ ಪೂರ್ತಿ ಮನೆಯೇ ರೆಡಿ ಮಾಡಿಬಿಡುತ್ತೆ. ಮನೆ ಮಾತ್ರ ಅಲ್ಲದೆ ನೀವು ಏನು ಬೇಕು, ಅದು ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಪೆನ್ಸಿಲ್ ಬೇಕು ಅಂದರೆ ಆ ಮಷಿನ್ ಮೇಲೆ ನೀವು ಪೆನ್ಸಿಲ್ ರಿಲೇಟೆಡ್ ಏನು ಮಟೀರಿಯಲ್ ಇಟ್ಟರೆ ಪೆನ್ಸಿಲೇ ಹೊರಗೆ ಬರುತ್ತೆ ನಿಮಗೆ ಸೀದಾ. ಓಕೆ, ನೋಡಿರಿ, ಮೊದಲ 3D ಪ್ರಿಂಟೆಡ್ ಹೌಸ್ ಅಂದರೆ ಒಂದು ಮಷೀನು ಇರುತ್ತೆ, ಈ ಥರ ಅತಿ ದೊಡ್ಡ ಮಷೀನ್ ಇರುತ್ತೆ. ಈ ಮನೆ ಎಷ್ಟು ಕಾಣಿಸ್ತಾ ಇದೆಯಲ್ಲ, ಇದಕ್ಕಿಂತ ದೊಡ್ಡದಾದ ಮಷೀನ್ ಇರುತ್ತೆ. ಸೊ ಆ ಮಷೀನಲ್ಲಿ ಮನೆಗೆ ಏನೇನು ಬೇಕು ಮಟೀರಿಯಲ್ಸ್, ಮನೆ ಕಟ್ಟಕ್ಕೆ ಏನೇನು ಮಟೀರಿಯಲ್ಸ್ ಬೇಕು ಆ ಮಟೀರಿಯಲ್ಸ್ ಇಟ್ಟರೆ ಆಟೋಮೆಟಿಕ್ಕಾಗಿ ಮನೆ ನಿರ್ಮಾಣ ಮಾಡುತ್ತೆ. ಮತ್ತು ಇದು ಮಾಡೋದು ನಾರ್ಮಲಿ ಮ್ಯಾನ್ಯುವಲಿ ಮನೆ ಕಟ್ಟೋದಕ್ಕೆ ಏನು ಡಿಫ್ರೆನ್ಸ್ ಅಂದರೆ, ಇದು ಅತಿ ಕಡಿಮೆ ರಿಸೋರ್ಸಸ್ಗಳನ್ನು ಯೂಸ್ ಮಾಡುತ್ತೆ. ಸಿಮೆಂಟ್ ಆಗಿರ್ಬೋದು, ಬೇರೆ ಯಾವುದೇ ಮಟೀರಿಯಲ್ಸ್ ಆಗಿರ್ಬೋದು, ಅತಿ ಕಡಿಮೆ ಮಟ್ಟದಲ್ಲಿ ಯೂಸ್ ಮಾಡಿಕೊಂಡು ಒಂದು ಮನೆ ರೆಡಿ ಮಾಡುತ್ತೆ. ನಾರ್ಮಲಿ ಮನೆ ರೆಡಿ ಮಾಡೋಕ್ಕೆ ನಿಮಗೆ 5ರಿಂದ 6 ತಿಂಗಳು ಬೇಕು. ಓಕೆ, ಸಣ್ಣ ಮನೆ ಕಟ್ಟೋಕ್ಕೆ 1-2-3 ರೂಮು. ಬಟ್ ಇದು ಬರೀ 5 ದಿವಸದಲ್ಲಿ ಮಾತ್ರ ಒಂದು ಮನೆ ರೆಡಿ ಮಾಡಿಬಿಡುತ್ತೆ. ಓಕೆ, ಸೊ ಇದ್ರದ್ದೊಂದು ಸ್ಪೆಷಾಲಿಟಿ ಇದು 5-6 ದಿವಸದಲ್ಲಿ. ಇದು ಯಾರಿಗೆ ಹೆಲ್ಪ್ ಆಗುತ್ತೆ ಅಂದರೆ, ನೋಡಿ, ಪ್ರವಾಹ ಸ್ಥಿತಿ ಬಂತಂದರೆ ಎಷ್ಟೋ ಜನ ನಿರ್ಗತಿಕರಾಗಿಬಿಡ್ತಾರೆ. ಸೊ ಅವರಿಗೆ ಗೌರ್ಮೆಂಟ್ ಏನು ಮಾಡೋದು, ಇಮ್ಮಿಡಿಯೇಟಾಗಿ 5 ದಿವಸದಲ್ಲಿ ಒಂದಂದರೆ ಲೆಕ್ಕ ಹಾಕಿ ಎಷ್ಟು ಇಮ್ಮಿಡಿಯೇಟಾಗಿ ಅವರಿಗೆ ರಿಹ್ಯಾಬಿಲಿಟೇಷನನ್ನು ಪ್ರೊವೈಡ್ ಮಾಡ್ಬೋದು. ಓಕೆ, ಪ್ರವಾಹದಲ್ಲಿ ಮನೆ ಕಳ್ಕೊಂಡವ್ರು ಅವರಾಗಿರ್ಬೋದು. ಅದಾದಮೇಲೆ ಗೌರ್ಮೆಂಟ್ದೇ ಎಷ್ಟೋ ಸ್ಕೀಮ್ಸ್ಗಳಿದ್ದಾವೆ ಮನೆಯನ್ನು ಕಟ್ಸ್ಕೊಳ್ಳೋಕ್ಕೆ, ಹೌಸಿಂಗ್ ಫಾರ್ ಆಲ್ ಆಗಿರ್ಬೋದು, ಇಂದಿರಾ ಆವಾಸ್ ಯೋಜನೆ ಆಗಿರ್ಬೋದು. ಇವೆಲ್ಲ ಮನೆಗಳನ್ನು ಸರ್ವರಿಗೂ ಸೂರು, ಈ ಥರ ಎಲ್ಲ ಮನೆಗಳನ್ನು ಕಟ್ಸ್ಕೊಳ್ಳೋ ಆ ಸ್ಕೀಮ್ಗಳಲ್ಲೂ ಕೂಡ ಇದು ಹೆಲ್ಪ್ ಆಗುತ್ತೆ. ಇದೇನಿಲ್ಲ, ಜಸ್ಟ್ ಒಂದು ಮಷಿನ್ ಇರುತ್ತೆ. ಆ ಮಷೀನಲ್ಲಿ ನಿಮಗೆ ಯಾವ ಪ್ರಾಡಕ್ಟ್ ಬೇಕೋ ಆ ಪ್ರಾಡಕ್ಟ್ ರಿಲೇಟೆಡ್ ಮಟೀರಿಯಲನ್ನು ಪ್ಲೇಸ್ ಮಾಡಿದರೆ ಇದು ಸೀದಾ ಔಟ್ಪುಟ್ ಏನು ಮಾಡುತ್ತೆ, ಪ್ರೋಟೋಟೈಪೇ ಕೊಟ್ಬಿಡುತ್ತೆ ನಿಮಗೆ. ಆ ಮಷಿನ್ ತೋರಿಸ್ತೀನಿ, ನಿಮಗೆ ಕನ್ಫ್ಯೂಷನ್ ದೂರ ಆಗುತ್ತೆ. ಸೊ ಓಕೆ, ಆ ಮಷಿನ್ ಸಿಗ್ತಾ ಇಲ್ಲ, ಬಟ್ ಅದಿಷ್ಟೇ. ಆ ಮಷಿನ್ ಕೂಡ ಸೇಮ್ ಹಿಂಗೆ ಇರುತ್ತೆ. ಸೊ ಅದರಲ್ಲಿ ಮಟೀರಿಯಲ್ಸ್ ಇಟ್ಬಿಟ್ಟು ನೀವು ಏನು ಮಾಡ್ಬೋದು, ಫೈನಲಿ ಪ್ರೋಟೋಟೈಪ್ ಗೆಟ್ ಮಾಡ್ಬೋದು. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ.
ನೆಕ್ಸ್ಟ್ ಕ್ವಶನ್ಸು ಫ್ರಮ್ 32 ಕ್ವಶನ್ಸ್, 32ನೇ ಕ್ವಶನಿಂದ 32nd ಕ್ವಶನು 32ನೇ ಕ್ವಶನಿಂದ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.